ಮೊದಲ ಚೆಂಡಿಗಾಗಿ ಟೈಮರ್ ರೀಸನ್ ಸಮಯ ಆರಂಭಗೊಳ್ತಾ ಇದೆ. ಮೊದಲ ಚೆಂಡು ಹರಿದಾಂಡಲ್ಲಿ ರಿವರ್ಸ್ ಮಾಡೋ ಪ್ರಯತ್ನವನ್ನು ಕೂಡ ಮಾಡಿದ್ರು. ಯಾವುದೇ ರೀತಿ ಓಟುಗಳು ಮಾಡ್ತಾ ಇಲ್ಲ. ಗಡಿಕಟ್ಟೆ ಹುಡುಗರು ಆಲ್ಮೋಸ್ಟ್ ಹೆಚ್ಚಿನ ಒಂದು ರಾಜ್ಯಮಟ್ಟ ಪಂದ್ಯಾಟವನ್ನ ಈ ಭಾಗದಲ್ಲಿ ನಿರಂತರವಾಗಿ ಆಡಿಕೊಂಡು ಬರ್ತಾ ಇರುವಂತಹ ತಂಡ ಕೂಡ ಬಿಸಿಜಿ ತೀರ್ಥಹಳ್ಳಿ ಇರ್ಬೋದು ಅಥವಾ ಯಾವುದೇ ಕಡೆ ಒಂದಷ್ಟು ಈ ಸಾಗರ ತಾಲೂಕು ಇರ್ಬೋದು, ಹೊಸನಗರ, ತೀರ್ಥಹಳ್ಳಿಯ ಭಾಗದಲ್ಲಿ ಸತತವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ ಬಿಸಿಜಿ ಕ್ರಿಕೆಟರ್ಸ್. ಎರಡನೇ ಬಾರಿ ಶೋಯಿಬ್ ಹಸನ್ ಚೆಂಡು ಪಾಯಿಂಟ್ ಭಾಗದಲ್ಲಿ ಮಿಸ್ಫೀಲ್ಡ್ ಆಗುವ ಮುಖೇನ ಮೊದಲ ಓಟವನ್ನು ದಾಖಲಿಸಿಕೊಂಡು ಹಡಿ ಖಾತೆಯ ಆರಂಭವನ್ನು ಕಂಡುಕೊಳ್ತಾ ಇದೆ. ಸ್ಕ್ವಾಲಿಗ ಭಾಗದಲ್ಲಿ ಒಂದು ಮಿಸ್ಫೀಲ್ಡ್ ಆಗಿತ್ತು. ಶಾಂತ ವರ್ಸಸ್ ಫ್ರೆಂಡ್ಸ್ ಬೆಂಗಳೂರು. ಮೊದಲ ಪಂದ್ಯ ನಿಮ್ಮ ಜರ್ಸಿಯನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕು. ಶಾಂತ ಕ್ರಿಕೆಟರ್ಸ್ ಅಂಡ್ ಫ್ರೆಂಡ್ಸ್ ಕ್ರಿಕೆಟರ್ಸ್ ಬ್ಯಾಂಗ್ಳೂರ್. ಮೂರನೇ ಬಾರಿ ಶೋಯಿಬ್ ಹಸನ್ ಚೆಂಡು ಇತನ್ಮಧ್ಯೆ ಬಹಳ ಸಮರ್ಥ ಹೊಡೆತ. ಅಶ್ವಿಕ್ ಮುಖೇನ ಶಾರ್ಟ್ ಪಿಟ್ಗಳ ಭಾಗದಲ್ಲಿ ಒಂದು ಓಟ ಸೇರ್ಪಡೆ. ದಳ ಮೊತ್ತ 2. ಮೊದಲ ಪಂದ್ಯದಲ್ಲಿ ಮಾಸ್ಟರ್ಸ್ ವೆನಸ್ ಬಾಲಕ್ನ ಶ್ರೀಲಂಕಾ ಭರ್ಜರಿ ಜಯವನ್ನು ದಾಖಲಿಸಿದ್ರು ಗಣೇಶ್ ಇಲವನ್ನ ವಿರುದ್ಧವಾಗಿ. ಮತ್ತೆ ಶೋಯಿಬ್ ಹಿಮಾರೆ 4ನೇ ಬಾರಿಗೆ ಸಣ್ಣ ಚೆಂಡು ಸ್ಕ್ವಾಲಿಗ ಭಾಗದಲ್ಲಿ ಒಂದು ಹೆಚ್ಚುವರಿಯ ಸೇರ್ಪಡೆ ಹರಿ ಖಾತೆಗೆ. ಕೇವಲ ಒಂದು ಎಂಡನ್ನು ಮಾತ್ರ ಬಳಸ್ತಾ ಇದೆ. ಬೆಳಗ್ಗಿನ ಒಂದು ಅವಧಿಯಲ್ಲಿ ವಿಪರೀತವಾಗಿರುವಂತಹ ಮಳೆ ಬಂದಿತ್ತು. ಕಂಪ್ಲೀಟ್ಲಿ ಔಟ್ಫೀಲ್ಡ್ ಇವಾಗಲೇ ಒಣಗದೇ ಇರೋದ್ರಿಂದ ಒಂದು ಎಂಡನ್ನು ಮಾತ್ರ ಈ ಹಂತದಲ್ಲಿ ಬಳಸ್ತಾ ಇದ್ದೇವೆ. ಜಾನ್ಸನ್ ಪ್ರಕೃತಿ ವರ್ಸಸ್ ಗಡಿಕಟ್ಟೆ ಆಡ್ತಾ ಇದ್ದಾರೆ. 4ನೇ ಬಾರಿ ಎಸನ ಚೆಂಡು ಇತಮದ ವೈಡ್ ಔಟ್ ಸೈಡ್ ಆಪ್ಷನ್. ಮೊತ್ತ 4 ಓಟಗಳು. ಟೂರ್ನಮೆಂಟ್ ಜಯವನ್ನು ದಾಖಲಿಸುವ ತಂಡ ಈ ಬಾರಿ 3 ಲಕ್ಷ ರೂಪಾಯಿಗಳ ನಗದು ಮತ್ತು ಟ್ರೋಫಿಯನ್ನು ಪಡ್ಕೊಳ್ತಾರೆ. ಆರ್ಬಿಡಿ ಇದರ ಪ್ರಾಯೋಜಕರು ಕೂಡ. 4ನೇ ಚೆಂಡು ಸ್ಲೋ ಡೆಲಿವರಿ ಅಶ್ವಿಕ್ ಮುಖೇನ ಮಿಡ್ಗಳ ಭಾಗದಲ್ಲಿ ಒಂದೋಟ 2 ಓಟದ ಸೇರ್ಪಡೆ. ಪ್ರಕೃತಿ ಜಾನ್ಸನ್ ತೀರ್ಥಹಳ್ಳಿಯ ಬಹಳ ಚೋಡು ಪಂದ್ಯಗಳ ಆಘಾತಕಾರಿ ಒಂದು ಸೆಮಿಫೈನಲ್ ಸೋಲನ್ನ ಕಂಡಂತ ಈ ಒಂದು ತಂಡ ತಿಪ್ಪಟೂರಿನ ವಿರುದ್ಧ ಸೋಲನ್ನ ಕಂಡಿತ್ತು. 5ನೇ ಬಾರಿ ಶೋಯಿಬ್ ಹಸನ್ ಈ ಒಂದು ಚೆಂಡು ಕೂಡ ಬಹಳ ಸಮರ್ಥನೆ ಎಸೆತ. ಮೊದಲ ಓವರ್ ಮುಕ್ತಾಯದಲ್ಲಿ ತಡ ಮೊತ್ತ 6 ಓಟಗಳು. ಬಹಳ ಸುತ್ತಮುತ್ತ ಓವರ್ ಕೂಡ ಪವರ್ ಪ್ಲೇ ಹಂತದಲ್ಲಿ ಶೋಯಿಬ್ ದಾಖಲಿಸಿದ್ರು ಬಿಸಿಜಿ ಗಡಿಕಟ್ಟೆ ವಿರುದ್ಧವಾಗಿ. 8 ಓವರ್ಗಳ ಪಂದ್ಯ. ಆದಷ್ಟು ಓಟುಗಳು ಇಲ್ಲಿ ದಾಖಲಾಗ್ತದೆ, ನೋಡಬೇಕಾಗಿದೆ. ಅದೇ ರೀತಿಯಾಗಿ ನಮ್ಮ ಈ ಒಂದು ಟೂರ್ನಮೆಂಟಿನ ಪ್ರಥಮ ಬಹುಮಾನದ ದಾನಿಗಳು ಆಗಿರ್ತಕ್ಕಂಥ ಆರ್ಬಿಡಿ ಕಂಪನಿಯ ಮ್ಯಾನೇಜರ್ ಆಗಿರ್ತಕ್ಕಂಥ ರಾಘವೇಂದ್ರ ಅವರು ಕೂಡ ನಮ್ಮ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ಕೂಡ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸುವಂತಹ ಸನ್ಮಾನವನ್ನ ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಸಾಗರ ಫ್ರೆಂಡ್ಸ್ ಎಲ್ಲ ಸದಸ್ಯರು ಕೂಡ ಸೇರಿ ಈ ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅವರಿಗೆ ಕೂಡ ಹೃತ್ಪೂರ್ವಕದ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ ಸಾಗರ ಫ್ರೆಂಡ್ಸ್ ಟ್ರೋಫಿಯ ಪರವಾಗಿ. ಈ ಟೂರ್ನಮೆಂಟಿನ ದ್ವಿತೀಯ ಸ್ಥಾನ ನಗದಿನ ಕೊಡುಗೆ ನಮಗೆ 2 ಲಕ್ಷ ರೂಪಾಯಿಗಳು. ಶಿವರಾಂ ಪಡಗೋಡು ಹಾಗೂ ಸೊರಬ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರುವಂತಹ ಕರ್ನಾಟಕ ಘನ ಸರ್ಕಾರದ ಸಚಿವರು ಶ್ರೀ ಮಧು ಬಂಗಾರಪ್ಪನವರು ಇಬ್ಬರಿಗೂ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ ಸಾಗರ ಫ್ರೆಂಡ್ಸಿನ ಪರವಾಗಿ. 36 ನಿಮಿಷಗಳು ಕಡ್ಡಾಯವಾಗಿ ತಿಳಿಯಪಡಿಸ್ತಾ ಇದ್ದೇವೆ. ಆಡುವ ಪ್ರತಿ ತಂಡಗಳು 8 ಓವರ್ಗಳನ್ನು ಅದರ ಒಳಗೆ ಮುಗಿಸಬೇಕು ಅನ್ನೋದನ್ನ ಕೇಳ್ತಾ ಇದ್ದೇವೆ. 4.5 ನಿಮಿಷ ಇವಾಗಲೇ ಮೊದಲ ಒಂದು ಹಂತದಲ್ಲಿ ಮುಕ್ತಾಯವಾಗಿದೆ. ಮಣಿ ಬಂದ್ರಸ್ ಗಾಡಿಗೆ ಭಾಗದಲ್ಲಿ ಗಡಿಕಟ್ಟೆಯ ಪರವಾಗಿ ಬಹಳಷ್ಟು ಮಂದಿ ಯುವ ಆಟಗಾರರ ತಂಡ ಇದಾದ್ರೆ ಕರ್ನಾಟಕದ ಟೆನ್ನಿಸ್ ಬಾಲಿನ ಒಂದು ಅಗ್ರಮಾನ್ಯ ತಂಡ ಕೂಡ ಜಾನ್ಸನ್ ಪ್ರಕೃತಿಯಲ್ಲಿ ಆಡ್ತಾ ಇದ್ದಾರೆ.
ಎರಡನೇ ಓವರ್ ಚಾತಿಯನ್ನು ಕಂಡುಕೊಳ್ತಾ ಇದೆ. ಮಣಿ ಮುಖೇನ ಈ ಮನಸ್ಸದ ಚೆಂಡು ದೀಪಕ್ ಕವರ್ಸಲ್ಲಿ ಬಹಳ ರಿವರ್ಸ್ ಶಾಟ್ ಹನಿ ಮುಖೇನವಾಗಿ ಚೆಂಡು ಸೀಮಾರ ಭಾಗದಲ್ಲಿ ಫಸ್ಟ್ ಸಿಕ್ಸರ್. ಪ್ರಕೃತಿ ಫೈಟರ್ಸ್ ಜಾನ್ಸನ್ ಮೊತ್ತ 11-12 ತಲುಪ್ತಾ ಇದೆ ಈ ಸಿಕ್ಸರ್ ಮುಖೇನವಾಗಿ. ಮತ್ತೊಂದು ತಮ್ಮದ ಹಾಡತ ಫಾಲ್ಗ ಭಾಗದಲ್ಲಿ ಚೆಂಡು ಸಿಮರ್ಕರ್ ಕಾಣ್ತಾ ಇದೆ. ಮತ್ತೆ ಬೌಂಡ್ರಿ ಮಣಿ ಬಾರಿ ಬ್ಯಾಕ್ ಟು ಬ್ಯಾಕ್ ಆಗಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಮೊದಲ ಪಂದ್ಯ ಶ್ರೀಲಂಕಾ 80 ಓಟವನ್ನು ಪೇರಿಸಿತ್ತು. ಈ ಪಂದ್ಯದ ಈ ಹಂತದಲ್ಲಿ 16ಕ್ಕೆ ತಲುಪ್ತಾ ಇದೆ ಪ್ರಕೃತಿ ಜಾನ್ಸನ್. ಈ ಮಾದರಿಯಲ್ಲಿ ಬಹುಶಃ 80ಕ್ಕಿಂತ ಮಿಕ್ಕಿದ ಓಟ ನಿಸ್ಸಂಶಯವಾಗಿ ದಾಖಲಿಸುವ ಅವಕಾಶಗಳು ಕೂಡ ಇದೆ. ಗಡಿಕಟ್ಟೆ ಯುವ ಆಟಗಾರರ ತಂಡ ಪ್ರಕೃತಿ ಜಾನ್ಸನ್ ಅನ್ನು ಎದುರಿಸ್ತಾ ಇದೆ. ಮತ್ತೆ ಆ ಮಣಿ ಬಾರಿ ಬಹಳ ಸುತ್ತಮುತ್ತ ಹೆಸರನ್ನು ಕಂಡು 2 ಎಸೆತಗಳ ನಂತರ 3ನೇ ಒಂದು ಎಸೆ ಮತ್ತೆ ರಿವರ್ಸ್ ಮಾಡೋ ಪ್ರಯತ್ನದಲ್ಲಿ ಆಡುವಿಕೆಯನ್ನು ಮಾಡಿಕೊಂಡು ಹರಿ ಬಹಳಷ್ಟು ಪಂದ್ಯಾಟಗಳ ಅನುಭವಿ ಆಟಗಾರ ಪ್ರಮುಖ ಕಾಯಂ ಓಪನರ್ ರಾಜ ಇಲ್ಲಿ ಕಾಣ್ತಾ ಇಲ್ಲ. ಶ್ರೀಕನ್ನ ಕಳಿಸಿದ್ರು ಜಾನ್ಸನ್. ಈ ಬಾರಿ ಓಟಗಳಿಗೆ ಮತ್ತೆ ಅವಕಾಶ ಬರ್ತಾ ಇದೆ. ಸಿಲ್ಲಿ ಮಿಡ್ ಆಫ್ ಭಾಗದಲ್ಲಿ ಒಂದೋಟದ ಸೇರ್ಪಡೆಯೂ ಕೂಡ ತಳ ಮೊತ್ತ 17 ಫಾರ್ ವಿದೌಟ್ ಲಾಸ್. ಭಾಗದಲ್ಲಿ ಓಟಗಳು ಮಾಡ್ತಾ ಇಲ್ಲ. ಚೇತು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. BCG ಗಡಿಕಟ್ಟೆ ಆಡ್ತಾ ಇದ್ದಾರೆ. ತಾಲೂಕಿನ ಪಂದ್ಯಾಟಗಳಲ್ಲಿ ಒಲಿಂಪಿಕ್ ಸ್ಪೋರ್ಟ್ಸ್ ಹೊಸನಗರ ಜಯವನ್ನು ದಾಖಲಿಸಿತು. ಅಂತಿಮ ಚೆಂಡು 2ನೇ ಓವರ್ ಕೊನೆ ಹಂತ ರಿವರ್ಸ್ ಶಾಟ್ ಅಶ್ವಿಕ್ ಮುಖೇನ ತಾಳ್ವಾರ ಭಾಗದಲ್ಲಿ ಒಂದೋಟ ಸೇರ್ಪಡೆ. ಸ್ಕೋರ್ ಇಸ್ ಆನ್ 18 ಫಾರ್ ಲಾಸ್. ನಾವು ಅಂಡ್ ಫೋರ್ ನಂಬರ್ 2 2 ಓವರ್ಗಳಲ್ಲಿ 18 ಓಟವನ್ನು ಪೇರಿಸಿರುವಂತಹ ಜಾನ್ಸನ್. ರವೀಂದ್ರ ಹೆಗಡೆ ಅವರ ಮುಂದಾಳುತ್ವದ ತಂಡ ಪ್ರಕೃತಿ ದಿನೇಶ್ ಶೆಟ್ಟಿಗಾರ್ ಅವರ ಮುಂದಾಳುತ್ವದಲ್ಲಿ 2 ತಂಡಗಳು ಒಂದಾಗಿ ಆಡ್ತಾ ಇದೆ. ಕರಾವಳಿಯ ಮತ್ತೊಂದು ಭಾಗದಲ್ಲಿ ಮಂಗಳೂರಿನಿಂದ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರಿನ ತಂಡ ಈ ಟೂರ್ನಮೆಂಟ್ ಆಡ್ತಾ ಇರುವಂತಹ ಮಂಗಳೂರಿನ ಏಕಮಾತ್ರ ತಂಡವೂ ಕೂಡ. ಮೊದಲ ಪಂದ್ಯ ಬೆಂಗಳೂರು ಫ್ರೆಂಡ್ಸ್ ಶಾಂತ ಕ್ರಿಕೆಟರ್ಸ್ ಅನ್ನು ಎದುರಿಸ್ತಾರೆ. ಮತ್ತೊಂದೆಡೆಯಲ್ಲಿ ಪಂಚಜನ್ಯ ಮಲ್ನಾಡ್ ಫ್ರೆಂಡ್ಸ್ ಅನ್ನು ಎದುರಿಸುವ ತಂಡ ಉಡುಪಿಯ ಮತ್ತೊಂದು ಬಲಿಷ್ಠ ತಂಡ ಇಜಾನ್ ಸ್ಪೋರ್ಟ್ಸ್ ಕ್ಲಬ್. ಸರ್ಫರಾಜ್ ಬಾಯ್ ಮುಂದಾಳುತ್ವದಲ್ಲಿ ಸಾಗರ ಮೈದಾನದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಇಜಾನ್ 3ನೇ ಓವರ್ಗೆ ಮತ್ತೊಬ್ಬ ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಸಚಿನ್ ಬಂದ್ರೆ ಸ್ಕಾರಿಗೆ ಭಾಗದಲ್ಲಿ 3ನೇ ಓವರ್ ಮೊದಲ ಚೆಂಡಿಗಾಗಿ ಕ್ರಿಕ್ಲೈನ್ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಆ ನಿಟ್ಟಲ್ಲಿ ಸ್ವಲ್ಪ ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಬಿದ್ದ ಚೆಂಡು ಅಶ್ವಿಕ್ ಮುಖೇನ ಬಿಡುಗಡೆ ಭಾಗದಲ್ಲಿ ಒಂದೋಟ ಸುಲಭವಾಗಿ 2ನೇ ಓಟ ಕ್ಲಿಯರ್ ಆಗ್ತಾ ಇದೆ. ತಳ ಮೊತ್ತ 20. ಜಾನ್ಸನ್ ಬಹಳಷ್ಟು ವರ್ಷಗಳಿಂದ ಆಡ್ತಾ ಇರುವಂತಹ ಒಂದು ತಂಡ. ರವೀಂದ್ರ ಹೆಗಡೆ ಅವರ ಮುಂದಾಳುತ್ವದಲ್ಲಿ ಬಹಳಷ್ಟು ಪ್ರಶಸ್ತಿಗಳನ್ನು ಗೆದ್ದ ತಂಡ ಕೂಡ ಜಾನ್ಸನ್. ಆ ನಿಟ್ಟಲ್ಲಿ ಬಹಳಷ್ಟು ಉತ್ತಮ ಎಸೆತ ಗುಡ್ಲಂಡ್ ಡೆಲಿವರಿ ಸ್ವಲ್ಪ ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಸಚಿನ್ ಈ ಒಂದು ಎಸೆತವನ್ನು ಕಂಡ್ರು. ಆದ್ರೆ ಓಟ್ಗಳು ಬರ್ತಾ ಇಲ್ಲ. ಡಾಟ್ ಪಾಲಿನ ಸೇರ್ಪಾಡೆ ತಳ ಮೊತ್ತ 20. ಸಚಿನ್ ಎಸೆತ ಒಂದೋಟದ ಸೇರ್ಪಡೆ ಲಾಂಗ್ ಆನ್ ಭಾಗದಲ್ಲಿ ಮಿಸ್ಫೀಲ್ಡ್ ಅನ್ನು ಅನಾವಶ್ಯಕ ಸುಲಭವಾಗಿ ಕ್ಷೇತ್ರ ರಕ್ಷಣೆ ಮಾಡಬಹುದಾಗಿದ್ರು ಕೂಡ ಮಿಸ್ಫೀಲ್ಡ್ ಆಗ್ತಾ ಇದೆ.
ಸ್ಕೋರ್ 2-2. ಶಾಂತವೇರಿ ಗೋಪಾಲಗೌಡ ಕ್ರೀಡಾಂಗಣದಲ್ಲಿ ನಿರಂತರವಾಗಿ 6 ದಿನಗಳ ಕಾಲ ಈ ಒಂದು ಕ್ರಿಕೆಟ್ ಫೆಸ್ಟಿವಲ್. ಈ ಬಾರ ಒಂದು ರಿವರ್ಸ್ ಶಾಟ್ ಗಾಲಿ ಭಾಗದಲ್ಲಿ ಒಂದು ಓಟ ಸೇರ್ಪಡೆ ಅಶ್ವಿಕ್ ಮುಖೇನ. ಸ್ಕೋರ್ 23. ಇವತ್ತಿನ ಬೆಳಗಿನ ಅವಧಿಯಲ್ಲಿ ಸುರಿಯುವಂತಹ ಒಂದು ಮಳೆಯಿಂದಾಗಿ ಇವತ್ತು ಪಂದ್ಯಾಟ ಬಹಳಷ್ಟು ಲೇಟ್ ಆಗಿ ಆರಂಭ ಆಗಿತ್ತು. ಮೊದಲ ಪಂದ್ಯ ಶ್ರೀಲಂಕಾ ಮಾಸ್ಟರ್ಸ್ ವಿನರ್ಸ್ ಬೌಲಾಗ್ನೋ ಜಯವನ್ನು ದಾಖಲಿಸಿತ್ತು ಕೂಡ ಗಣೇಶ್ ಇಲವನ್ನ ವಿರುದ್ಧವಾಗಿ. ಸುದೀಪ ಇವತ್ತು ನಮ್ಮ ಜೊತೆ ಸ್ಕೋರರ್. ಲಾಸ್ಟು ಕೊನೆ ಚೆಂಡಲ್ಲಿ ಹರಿ ಹೊಡೆತ ಲಾಂಗ್ ಆಫ್ ಭಾಗದಲ್ಲಿ ಸುಲಭದ ಕ್ಯಾಚ್ ಆದ ಮುಖ್ಯವಾಗಿ ಜಾನ್ಸನ್ ಪ್ರಕೃತಿಯ ಪ್ರಮುಖ ಆಟಗಾರ ಹರಿ ವಾಪಸ್ ಆದ್ರು. ತಂಡದ ಮೊತ್ತ 23ಕ್ಕೆ 1. 13 ಓಟವನ್ನು ದಾಖಲಿಸಿ ವಾಪಸ್ ಆದರು ಹರಿ ಕೂಡ. ಕ್ರಿಕ್ ಲೈನ್ ಅಫಾನ್ ಅವರು ಇಮಿಡಿಯೇಟ್ ಬರಬೇಕು. ಕ್ಯಾಮರಾಮನ್ ಅಫಾನ್ ಅವರು ನಿಮ್ಮ ಸುಬಾನ್ ಅವರು ನಿಮ್ಮ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ದಾರೆ, ಬರಬೇಕು. ಆಂಧ್ರ ರಾಜ ಸಾಲಿಗ್ರಾಮ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾನೆ. ಮತ್ತೊಬ್ಬ ಜನಪ್ರಿಯ ಕ್ರಿಕೆಟ್ ಆಟಗಾರ ಕೂಡ. ಕಾಯಂ ಅಗ್ಬೋಶ್ ಅವರು ಹರಿ ಜೊತೆ ಇನ್ನಿಂಗ್ಸ್ ಆರಂಭಿಸ್ತಾ ಇದ್ರು. ಆದರೆ ಈ ಪಂದ್ಯ 1 ಡೌನ್ ಅಲ್ಲಿ ಬರ್ತಾ ಇರುವಂತಹ ಆಟಗಾರ ರಾಜ ಅಗರವಾಲ್ ಭಾಗವನ್ನು ಕಂಡುಕೊಂಡ್ರು. ಈ ಬಾರಿ ಸಚಿನ್ ಎಸೆದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಮಿಡ್ ಆಫ್ ಭಾಗದಲ್ಲಿ ಒಂದೋಟ ದಾಖಲಿಸಿದ್ರು ರಾಜ. ಖಾತೆ ಕೂಡ ಆರಂಭ ಈ ಹಂತದಲ್ಲಿ ತಳ ಮೊತ್ತ 24ಕ್ಕೆ 1. ಮೊದಲ 3 ಓವರ್ಗಳಲ್ಲಿ ಆಗಲೇ ಪ್ರಕೃತಿ ಜಾನ್ಸನ್ ಮೊದಲ ವಿಕೆಟ್ ರೂಪದಲ್ಲಿ ಹರಿ ವಿಕೆಟ್ ಅನ್ನು ಕಳ್ಕೊಂಡ್ರು. ರಾಜ ಮತ್ತು ಅಶ್ವಿಕ್ ಆಡ್ತಾ ಇದ್ದಾರೆ ಅಂಗನವಾಳ ಭಾಗದಲ್ಲಿ. 36 ನಿಮಿಷಗಳ ಕಾಲಾವಕಾಶ ಪ್ರತಿ ತಂಡ ಕೂಡ ಇರ್ತದೆ. ಆ ನಿಟ್ಟಲ್ಲಿ 5 ಓವರ್ಗಳು ಬಾಕಿ ಇದೆ. ಅದೆಷ್ಟು ಓಟ್ಗಳು ದಾಖಲಾಗ್ತದೆ ಇಲ್ಲಿ ನೋಡಬೇಕಾಗ್ತಾ ಇದೆ. ಮೊದಲ ವಾರದಲ್ಲಿ BMK ಬಾರ್ಕೋರು 3 ಲಕ್ಷ ರೂಪಾಯಿಗಳ ಹಗಲು ರಾತ್ರಿ ಪಂದ್ಯಾಟವನ್ನು ಚೌಳಿಕೆರೆ ಬಾರ್ಕೋರ್ನ ಮೈದಾನದಲ್ಲಿ ನಡೆಸಿದ್ದಾರೆ. ಈ ವರ್ಷ ಉಡುಪಿಯ ಕೊನೆಯ ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಕೂಟ. ಮಹಿಳೆಯರಿಗೋಸ್ಕರ 1 ಲಕ್ಷ ರೂಪಾಯಿಗಳ ಪಂದ್ಯಾಟ ಇರುತ್ತೆ. ಪುರುಷರಿಗೋಸ್ಕರ 3 ಲಕ್ಷ ರೂಪಾಯಿಗಳ ಪಂದ್ಯಾಟ ಚೌಳಿಕೆರೆ ಬಾರ್ಕೋರ್ನಲ್ಲಿ. 4ನೇ ಓವರ್ನ ಮೊದಲ ಚೆಂಡು ಶೋಯಿಬ್ ಈ ಬಾರಿ ಸರ್ಮಡೆ ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಚೆಂಡನ್ನು ಎಸೆದ್ರು. ತನ್ನ ಮೊತ್ತ ಕೂಡ 25. ಪ್ರಕೃತಿ ಜಾನ್ಸನ್ 25 for 1. ರಾಜ ಸಾಲಿಗ್ರಾಮ ಕ್ಲೋಸ್ ಓವರ್ ಪಿಚ್ ಅನ್ನು ಕ್ಯಾಚ್ ಪಡ್ಕೊಳ್ಳೋ ಅವಕಾಶವನ್ನ ಒಂದು ಹಂತದಲ್ಲಿ ಚೇತು ಕೈ ಚೆಲ್ಲಿದ್ರು. ಮೊದಲ ಹಂತದಲ್ಲಿ ಜೀವದಾನವನ್ನು ಪಡ್ಕೊಂಡ ರಾಜ ಸಾಲಿಗ್ರಾಮ ಕ್ಯಾಚ್ ಪಡ್ಕೊಳ್ಳೋ ಅವಕಾಶ ಇತ್ತು. ಅದೃಷ್ಟ ರಾಜ ಕೈ ಹಿಡಿತಾ ಇದೆ. ಕ್ಯಾಚ್ ಡ್ರಾಪ್ ಮತ್ತೆ ಶೋಯಿಬ್ ಈ ಬಾರಿ ಬಹಳ ಸುತ್ತಮುತ್ತ ಎಸೆತ ಫಾಸ್ಟ್ ಡೆಲಿವರಿ ಸ್ಟಂಪ್ ಔಟ್ ಇರೋ ಒಂದು ಅಪಾಯ ಇತ್ತು. ಥರ್ಡ್ ಪೊಸಿಷನ್ ಅನ್ನು ವೈಟ್ ಮಾಡ್ತಾ ಇದ್ದೇವೆ. ತೀರಾ ಕ್ಲೋಸ್ ಆಗಿ ಕೀಪರ್ ಒಂದು ಕಾನ್ಫಿಡೆನ್ಸಿಯಲ್ ಅಪೀಲ್ ಅನ್ನು ಕೂಡ ಮಾಡಿದ್ರು. ಆ ನಿಟ್ಟಲ್ಲಿ ಇವಾಗ ಥರ್ಡ್ ಪೊಸಿಷನ್ ಯಾವ ರೀತಿ ಬರುತ್ತೆ ನೋಡಬೇಕಾಗಿದೆ. ಇದಾದ ಬಳಿಕ ಮೊದಲ ಹಂತದಲ್ಲಿ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಶಾಂತಾವನ್ನು ಎದುರಿಸಿದ್ದಾರೆ. ಅದಾದ ಬಳಿಕ ಕರಾವಳಿಯ 2 ಬಲಿಷ್ಠ ತಂಡಗಳೇ ಮುಖಾಮುಖಿ ಆಗ್ತದೆ. ಇಸಾನ್ ವರ್ಸಸ್ ಪಂಚಜನ್ಯ ಮಲ್ನಾಡ್.
ಮಕ್ಕಳ ಒಂದು ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಬಾಕಿ ದಿನಗಳಿಗೆ ಹೋಲಿಸಿದ ಸ್ವಲ್ಪ ಇವತ್ತೇ ಈ ಒಂದು ಮೈದಾನದಲ್ಲಿ ಸ್ವಲ್ಪ ಪ್ರೇಕ್ಷಕರು ಇದ್ದಾರೆ ಅಂತ ಕಾಣಿಸುತ್ತೆ. ನಾಟ್ ಔಟ್, ಥರ್ಡ್ ಅಂಪೈರ್ ಡಿಸಿಷನ್ ಮಾಡಿ ನಾಟ್ ಔಟ್ ಅನ್ನೋದಾಗಿ ಬರ್ತಾ ಇದೆ. ಮತ್ತೆ ಪಂದ್ಯಾಟದ ಮುಂದುವರಿಕೆ ಅಂಗಡ ಒಳಭಾಗವನ್ನು ಕಂಡುಕೊಳ್ಬೇಕಾಗ್ತಾ ಇದೆ. ಶಾಂತವೇರಿ ಗೋಪಾಲಗೌಡ ಕ್ರೀಡಾಂಗಣದಲ್ಲಿ ಹಗಲು ರಾತ್ರಿ ಪಂದ್ಯಾಟ ಸಂಯೋಜನೆ ಮಾಡ್ತಾ ಇರುವಂತ ಸಾಗರ ಫ್ರೆಂಡ್ಸ್ ಕಿರಣ್ ಸಾಲ್ಯಾನ್ ಮುಂದಾಳುತ್ವದಲ್ಲಿ 2ನೇ ಬಾರಿ ಐತಿಹಾಸಿಕ ಪಂದ್ಯಕೂಟ ಈ ಮೈದಾನವನ್ನು ಕಂಡುಕೊಳ್ತಾ ಇದೆ. ಓಟುಗಳು ಮಾಡ್ತಾ ಇಲ್ಲ. ಬಹಳ ಸಮರ್ಥನೆ ಎಸೆತ, ಯಾರ್ಕರ್ ಡೆಲಿವರಿ, ಅಶ್ವಿಕ್ ಆಡ್ತಾ ಇದ್ದಾರೆ ಒಂದೆಡೆ. ಪ್ರೇಕ್ಷಕರು ಕೂಡ ನಿರೀಕ್ಷೆ ಇತ್ತು. ರಾಜ ಸಾಲಿಗ್ರಾಮ ಅವರ ಬಹಳಷ್ಟು ಮಂದಿ ಅಭಿಮಾನಿಗಳು ಸಾಗರ ಭಾಗದಲ್ಲಿ ಇದ್ದಾರೆ. ಆ ನಿಟ್ಟಲ್ಲಿ ಈಗಷ್ಟೇ ರಾಜ ಒಂದು ಜೀವದಾನವನ್ನು ಪಡ್ಕೊಂಡು ಆಡ್ತಾ ಇದ್ದಾರೆ. ಕೊನೆಯಲ್ಲಿ ಶೋಯಿಬ್ ಇಮಾರಿ ಬಹಳ ಸುತ್ತವರ್ಧವನ್ನು ಕಂಡ್ರು. ಮಿಡ್ ವಿಕೆಟ್ ಅಲ್ಲಿ ಒಂದೋಟ ಸೇರ್ಪಡೆಯೂ ಕೂಡ. ತಳ ಮೊತ್ತ 27 ಫಾರ್ 1. 27ಕ್ಕೆ 1 ಪ್ರಕೃತಿ ಜಾನ್ಸನ್. ಅಂತಿಮ ಹಂತದಲ್ಲಿ ರಾಜ ಹೊಡೆತ. ಈ ಬಾರಿ ಕೂಡ ಇನ್ಸೈಡ್ ಔಟ್ ಆಗಿ ದೀಪಕ್ ಶೇಖರ್ ಸೆಳೆಯುವಂತ ರಾಜ ಸುಲಭ ಕ್ಯಾಚ್ ಅನ್ನ ಮತ್ತೊಮ್ಮೆ ಡ್ರಾಪ್ ಮಾಡಿ ಸಚಿನ್ ಈ ಬಾರಿ ಕಳಪೆ ಕ್ಷೇತ್ರ ರಕ್ಷಣ ಮುಂದುವರಿಸ್ತಾ ಇರುವಂತ ಗಡಿಕಟ್ಟೆ ಹುಡುಗರು. ಬಹಳಷ್ಟು ಬೇಗನೆ ರಾಜ ವಾಪಸ್ ಆಗುವ 2 ಸಂದರ್ಭ ಇತ್ತು. ಆ ಅದೃಷ್ಟ ರಾಜ ಕೈ ಹಿಡಿತಾ ಇದೆ. ಮತ್ತೆ ಒಂದು ಸೇರ್ಪಡೆ. 4ನೇ ಓವರ್ ಕೊನೆ ಚೆಂಡಲ್ಲಿ ಓವರ್ ಮುಕ್ತಾಯವನ್ನು ಕಂಡ್ರು. ಮಿರಾಪುರ ನಡುವಣ ಓಟ ಬರ್ತಾ ಇದೆ. 21ಕ್ಕೆ 1. ಹೌದೌದು, ಅನ್ನದಾನ ಮಹಾದಾನ. ಅಲ್ಲಿ ಇದ್ದಿರೋದ್ರಿಂದ ಇಲ್ಲಿ ಬೇಗ. ಮೊದಲ 4 ಓವರ್ಗಳಿಗೆ ಈವಾಗಲೇ 17 ನಿಮಿಷವನ್ನ ಬಳಸಿಕೊಂಡಿದ್ದಾರೆ ಗಡಿಕಟ್ಟೆ. ಇನ್ನು 19 ನಿಮಿಷ ಅಂದ್ರೆ 32 ಅಧಿಕೃತ ನಿಮಿಷ ಇರುತ್ತೆ. 4 ಹೆಚ್ಚುವರಿ ನಿಮಿಷಗಳಿರುತ್ತೆ. ಹೊಸ ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಬೌಲರ್ ಸಚಿನ್ ಬಂದ್ರು. 8ನೇ ಬಾರಿಗೆ ಸಾಗರ ತಾಲೂಕಿನ ಇತಿಹಾಸ ನಡೀತಾ ಇರುವಂತಹ ಹಗಲು ರಾತ್ರಿಯ ಪಂದ್ಯಕೂಟ ಇದಾಗ್ತಾ ಇದೆ. ದಕ್ಷಿಣ ಭಾರತದಲ್ಲಿ ಮೊತ್ತ ಮೊದಲ ಬಾರಿಗೆ 1989ರಲ್ಲಿ ಪಡುಬಿದ್ರೆ ತಂಡ ಮೊತ್ತ ಮೊದಲ ಬಾರಿಗೆ ಹೋಬಳಿಕೆಯ ಪಂದ್ಯಕೂಟವನ್ನ ಆರಂಭಿಸಿದ ತಂಡವೂ ಕೂಡ. ಆ ನಿಟ್ಟಲ್ಲಿ 5ನೇ ಓವರ್ ಮೊದಲ ಚೆಂಡು ರಿವರ್ಸ್ ಶಾಟ್ ಮುಖೇನ ಅಶ್ವಿಕ್ ಬಾರಿ ಅಕ್ಷಾ ಕವರ್ಸಲ್ಲಿ ಒಂದೊಟ್ಟ ಪೂರೈಕೆಯನ್ನು ಮಾಡಿಕೊಂಡ್ರು. ತಳ ಮೊತ್ತವೂ ಕೂಡ 20-30. 34 ಲಾಸ್ ಆಫ್ 1. ಮತ್ತೆ ಆಡ್ತಾ ಇದ್ದಾನೆ ರಾಜ. ಸಚಿನ್ ಚೆಂಡು ಕೀಪರ್ ಮತ್ತೊಂದು ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಮಾಡಿ ಔಟ್ ರಾಜ ಹೊಡೆತ ಸಮರೋಪಾದಿಯಾಗಿ ಅದೃಷ್ಟವನ್ನ ನೆಚ್ಚಿಕೊಂಡು ಆಡ್ತಾ ಇದ್ದಾನೆ ರಾಜ. 3ನೇ ಕ್ಯಾಚ್ ಡ್ರಾಪ್ ಕೂಡ. ಒಬ್ಬ ಕೀಪರ್, ಒಬ್ಬ ಚೇತು, ಒಬ್ಬ ಇದೇ ಬೌಲರ್ ಸಚಿನ್. ಕ್ಯಾಚ್ ಕೈ ಚೆಲ್ಲಿದ್ರು. ಈತನ ಮಧ್ಯೆ ಮತ್ತೊಂದು ಬಾಲ್ ಸಮರ್ಥಿಸವು ಕೂಡ. 5ನೇ ಓವರ್ 3ನೇ ಚೆಂಡಲ್ಲಿ ಓಟ್ಗಳು ಬರ್ತಾ ಇದೆ. ಜಾನ್ಸನ್ ಮತ್ತು ಪ್ರಕೃತಿ ಒಂದಾಗಿ ಆಡ್ತಾ ಇದ್ದಾರೆ. ಕರಾವಳಿ ಹಸರಂತ ತಂಡ ಕೂಡ ಜಾನ್ಸನ್ ಪ್ರಕೃತಿ. 4ನೇ ಬಾರಿ ಅಶ್ವಿಕ್ ಈ ಒಂದು ಚೆಂಡು ಔಟ್ ಸೈಡ್ ಆಫ್ ಸ್ಟಂಪ್ ಆಗಿತ್ತು. ಡೀಪ್ ಕವರ್ಸಲ್ಲಿ ಅಶ್ವಿಕ್ ಹೊಡೆತ ಸುಲಭ ಕ್ಯಾಚ್ ಆಗ್ತಾ ಇದೆ. ಶೋಯಿಬ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮೊದಲ ಹೋದರೆ ಆಘಾತದಲ್ಲಿ ಪ್ರಕೃತಿ ಜಾನ್ಸನ್ ವಿಕೆಟ್ ನಂಬರ್ 2. 2ನೇ ಹೋದರಿಯನ್ನು ಕಳ್ಕೊಂಡ್ರು. ತಳ ಮೊತ್ತ 31.
ಅಂಗಡ ಒಳಭಾಗದಲ್ಲಿ ವಿಘ್ನೇಶ ಬರ್ತಾ ಇದ್ದಾನೆ. ನೋಡುವ ಆಟಗಾರ ಬಹಳಷ್ಟು ಹೊಸ ಮುಖದಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇರುವಂತಹ ಜಾನ್ಸನ್. ಪ್ರಕೃತಿಯ ಪಾಳಯ ಹರಿ ಮತ್ತು ರಾಜ ಮೇಲ್ನೋಡ ಪರಿಸ್ಥಿತಿಯಲ್ಲಿ ಅನುಭವಿ ಆಟಗಾರರು ಆಟವನ್ನು ಆಡ್ತಾ ಇದ್ದಾರೆ. 5ನೇ ಬಾರಿ 5ನೇ ಓವರ್ ಚಾತಿಯನ್ನು ಕಂಡುಕೊಳ್ತಾ ಇದೆ. ಉತ್ತಮರಿಗೆ ಹೊಡೆತ ಮಿಡ್ ಆಫ್ ಭಾಗದಲ್ಲಿ ಒಂದೋಟದ ಸೇರ್ಪಡೆ. ತಳ ಮೊತ್ತ 32ಕ್ಕೆ 2. ಲಾಸ್ಟ್ ಬಾಲ್ ಆಫ್ ದಿ ಓವರ್. ಆರ್ಬಿಡಿ ನಮ್ಮ ಟೂರ್ನಮೆಂಟಿನ ಪ್ರಮುಖ ಪ್ರಾಯೋಜಕರು ಕೂಡ ಮೊದಲ ಸ್ಥಾನ 3 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರಾಯೋಜಕತ್ವವನ್ನು ಮಾಡಿದ್ದಾರೆ. ಪೋಷಕರು ಕೂಡ ಆರ್ಬಿಡಿ. ಇನ್ನೊಂದು ಕೆಲವು ದಿನಗಳಲ್ಲಿ ಆರ್ಬಿಡಿ ಅನ್ಫೀಲ್ಡ್ ಶೋರೂಮ್ ಕೂಡ ಸಾಗರದಲ್ಲಿ ಆರಂಭ ಆಗ್ತದೆ. ಅದನ್ನು ಪ್ರೋತ್ಸಾಹಿಸಿ ಅನ್ನೋದ ಕೇಳ್ತಾ ಇದ್ದೀವಿ. ತನ್ಮದ 5ನೇ ಓವರ್ ಮುಕ್ತಾಯ. ಬಹಳ ಸುತ್ತುವರಿದಾರಿಕೆಯನ್ನು ಕಂಡು ಗಡಿಕಟ್ಟೆ ಹುಡುಗರು 32 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. ಪ್ರಕೃತಿ ಜಾನ್ಸನ್ ಒಂದು ಹಂತದಲ್ಲಿ ದಾಂಡಿಗರಿಯ ಕಡಿವಾಣವನ್ನು ತೋರಿಸಿದ್ದಾರೆ. 3 ಕ್ಯಾಚ್ ಡ್ರಾಪ್ ಮಾಡಿದ್ರು. ಇನ್ನು ಕೂಡ ರಾಜ ಸಾಗರ ಶಾಂತವೇರಿ ಮೈದಾನದಲ್ಲಿ ಆಡ್ತಾ ಇದ್ದಾರೆ. ಆಗಲ ಒಳಭಾಗದಲ್ಲಿ ಗೋವರ್ಧನ 6ನೇ ಓವರ್ ಮೊದಲ ಚೆಂಡಿಗಾಗಿ ಬಹಳ ಸಮರ್ಥನೆ ಎಸೆತ. 1ನೇ ಚೊರೆ ಸೇರ್ಪಡೆ. ಸಿಲಿಮಿಡಾನ್ ಭಾಗದಲ್ಲಿ ತಳ ಮೊತ್ತ 33. ಬಹಳಷ್ಟು ಮಂದಿ ತಾಲೂಕಿನ ಸಾಗರ ಯುವ ಆಟಗಾರರ ಸಮ್ಮಿಶ್ರಣ ಒಂದು ನೆಚ್ಚಿನ ತಂಡವೂ ಕೂಡ ಬಿಸಿಜಿ ಗಡಿಕಟ್ಟೆ. ನಾವು ಕಂಡ ಹಾಗೆ ಈ ಒಂದು ತಂಡ ಕೆಲವೊಂದು ಪ್ರಮುಖ ಟೂರ್ನಮೆಂಟ್ಗಳನ್ನು ಸತತವಾಗಿ ಆಡಿಕೊಂಡು ಬರ್ತಾ ಇದೆ. ಬಿಸಿಜಿ ಗಡಿಕಟ್ಟೆಯ ತಂಡ ಈ ಪಂದ್ಯಕೂಟ ಸಾಗರ ಫ್ರೆಂಡ್ಸ್ ಟ್ರೋಫಿಗಾಗಿ ರಾಷ್ಟ್ರ ಮಟ್ಟದ ವಿಭಾಗದಲ್ಲೂ ಕೂಡ ಆಡ್ತಾ ಇದ್ದಾರೆ ಬಿಸಿಜಿ. ಈ ಹಂತದಲ್ಲಿ ಗೋವರ್ಧನ ಎಸೆದ ಚೆಂಡು ಬಹಳ ಸುತ್ತುವರಿದ ಹೊಡೆತ. ಡೀಪಾಲ್ ಭಾಗದಲ್ಲಿ ರಾಜ ಮುಖೇನ ಕ್ರಾಸ್ ಲೈನ್ ಆಗಿ 2 ಓಟವನ್ನು ದಾಖಲಿಸಿದಂತ ಆಟಗಾರ. ಇತ್ತೀಚೆಗೆ ತೀರ್ಥಹಳ್ಳಿ ಒಂದು ಪಂದ್ಯಾಟದಲ್ಲೂ ಕೂಡ ಭಾರತ್ ಚೋಳ ಪಂದ್ಯದ ಮೊದಲ ಪಂದ್ಯದಲ್ಲಿ ರಾಜ ಸೆಂಚುರಿ ದಾಖಲಿಸಿದ್ರು. ಆದರೆ ಅನಿರೀಕ್ಷಿತ ಆಘಾತವೊಂದರಲ್ಲಿ ತಿಪ್ಪಟ್ಟೂರಿನ ವಿರುದ್ಧ ಸೆಮಿಫೈನಲ್ ಸೋತಿತ್ತು ಜಾನ್ಸನ್. ಪ್ರಕೃತಿ ತಂಡ ಈ ತರಹದ ರಾಜ ಲೋ ಫುಲ್ ಟಾಸ್ ಆಗಿ ಮಿಡ್ ವಿಕೆಟ್ ನಲ್ಲಿ ಫುಲ್ ಪ್ರಯತ್ನ ಮಾಡಿದ್ರು. ರಾಜ ಸಾಲಿಗ್ರಾಮನ ವಿಕೆಟ್ ಪಾತಾಳ. 3 ಕ್ಯಾಚ್ಗಳನ್ನ ಕೈ ಚೆಲ್ಲಿದ್ರು ಕೂಡ ಅದರ ಲಾಭವನ್ನು ರಾಜ ಪಡ್ಕೊಳ್ತಾ ಇಲ್ಲ. ಈ ಪಂದ್ಯ ಕೇವಲ 6 ಓಟವನ್ನು ದಾಖಲಿಸಿ ರಾಜ ವಾಪಸ್ ಆದ್ರು. ಮತ್ತೆ ಹೋದರೆ ಆಘಾತವನ್ನು ಕಂಡುಕೊಳ್ತಾ ಇದೆ ಪ್ರಕೃತಿ ಜಾನ್ಸನ್. ಆಗಲ ಭಾಗದಲ್ಲಿ ಸೂರಜ್ ಬೇಳೂರು ಒತ್ತಡ ಸೆಲೆಕ್ಟ್ ಆದ ಪ್ರಕೃತಿ ಜಾನ್ಸನ್. ತಳ ಮೊತ್ತ 35ಕ್ಕೆ 4. 3 ಕ್ಷಮಿಸಿ. ಉತ್ತಮ ಹೊಡೆತ ಬಾಕೋಟ್ ಪಾಂಡೆ ಭಾಗದಲ್ಲಿ ಬಹಳ ಸಮರ್ಥವನ್ನು ಹೊಡೆತವು ಕೂಡ ಗೋವರ್ಧನ ಸೊಂದ ಚೆಂಡು ಬೇಳೂರು ಖಾತೆ ಆರಂಭಗೊಳ್ತಾ ಇದೆ. ಸೂರಜ್ ತಳ ಮೊತ್ತ 36 ಓಟಗಳನ್ನು ದಾಖಲಿಸ್ತಾ ಇದ್ದಾರೆ.
ಈ ವರ್ಷದ ISPL ಅನ್ನು ಕೂಡ ಆಡಿದಂತಹ ಏಕಮಾತ್ರ ಆಟಗಾರ ಈ ಭಾಗದಲ್ಲಿ ರಾಜ ಸಾಲಿಗ್ರಾಮ. KSPL ಅನ್ನು ಕೂಡ ಆಡಿದ್ರು. ಮತ್ತೆ ಗೋವರ್ಧನ ಈ ಬಾರಿ ಸಂದ ಚೆಂಡು ಸುಂದರತೆ ಹೊಡೆತ ಡಿಪಕ್ಷ ಕವರ್ಸಲ್ಲಿ ವಿಘ್ನೇಶನ ಖಾತೆಗೆ ಮತ್ತೆ 2 ಓಟ ದಾಖಲಾಗ್ತಾ ಇದೆ. ತಂಡದ ಮೊತ್ತ 38. ಪ್ರಕೃತಿ ಜಾನ್ಸನ್ ಮೊತ್ತ ಮತ್ತೆ ಯಾರ್ಕರ್ ಡೆಲಿವರಿ ಕ್ಯಾಚ್ ಆಗುವ ಅವಕಾಶ ಇತ್ತು. ಶಾರ್ಟ್ ಬಿಡೋದ ಭಾಗದಲ್ಲಿ ಮನೋಜ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಈ ಗಡಿಕಟ್ಟೆಯಲ್ಲಿ ಬಹುಶಃ ಈ ಪಂದ್ಯಾಟಕ್ಕೋಸ್ಕರ ಕ್ಯಾಚ್ ಬಿಡೋ ಕಾಂಪಿಟೇಷನ್ ಇದೆ ಅಂತ ಕಾಣುತ್ತೆ. ಒಟ್ಟಾರೆ 4 ಕ್ಯಾಚ್ಗಳನ್ನ ಕೈ ಚೆಲ್ಲಿದ್ರು. ಕಳಪ ಕ್ಷೇತ್ರ ಕೆಳ ಮುಂದುವರಿಸಿರುವಂತ BCG ಇವಾಗ ತಳ ಮೊತ್ತ 39. ಅಲ್ಲಿ ದಯಮಾಡಿ ತಪಸ್ವಿ ಲೈಟ್ ಹುಡುಗರು ಹಾಗೂ ಕಾಮಿಟೇಟರು ಅಂಪೈರ್ಸ್ಗಳು ಊಟದ ವ್ಯವಸ್ಥೆ ಆಗದೆ ಇರುವಂತವರು ದಯಮಾಡಿ ಊಟ ಮಾಡಬೇಕು. ಅದೇ ರೀತಿಯಾಗಿ ಮುಂದಿನ ಪಂದ್ಯಾಟದ ನಾಯಕರು ಬಂದು ಜರ್ಸಿಯನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು. ಶಾಂತ ಕ್ರಿಕೆಟರ್ಸ್ ಹಾಗೂ ಫ್ರೆಂಡ್ಸ್ ಬೆಂಗಳೂರು ಅತಿ ಶೀಘ್ರವಾಗಿ ಫ್ರೆಂಡ್ಸ್ ಬೆಂಗಳೂರು ಮತ್ತು ಶಾಂತ ಮುಂದಿನ ಒಂದು ಓವರ್ ಮುಗಿದ್ರ ಒಳಗೆ ನಿಮ್ಮ ಜರ್ಸಿ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನ ಕೇಳ್ತಾ ಇದ್ದೇವೆ. ಶಾಂತ ಮತ್ತು ಫ್ರೆಂಡ್ಸ್ ಬೆಂಗಳೂರು ಮೊದಲ ಹಂತದ ಪಂದ್ಯಾಟಗಳು ಮಾತ್ರ 8 ಓವರ್ಗಳಿರ್ತದೆ. ಮುಂದಕ್ಕೆ ಸಂಘಟಕ ನಿರ್ಧಾರ ಇರುತ್ತೆ. ಅಂದ್ರೆ ಇವತ್ತಿನ 3ನೇ ದಿನ, ಇದು 3ನೇ ಪಂದ್ಯ ಮುಂದಿನ ಹಂತದಲ್ಲಿ ಇರ್ತದೆ. ಫ್ರೆಂಡ್ಸ್ ಬೆಂಗಳೂರು ರೇಣುಗೌಡ್ರ ನೇತೃತ್ವದ ತಂಡವು ಕೂಡ 7ನೇ ಓವರ್ ಆರಂಭಗೊಳ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಬಹಳಷ್ಟು ಮಂದಿ ಅನುಭವಿಗಳ ಅನುಪಸ್ಥಿತಿಯಲ್ಲಿ ಆಡ್ತಾ ಇರುವಂತಹ ಪ್ರಕೃತಿ ಜಾನ್ಸನ್ ಎರಡನೇ ಎಸೆತ ಬಹಳ ಸುತ್ತವರೆದ ಹೊಡೆತ ಮಿಡಿಗಳ ಭಾಗದಲ್ಲಿ ಮಡಿ ಎಸಗಾರಿಕೆ ಭಾಗವನ್ನು ಕಟ್ಕೊಂಡ್ರು. ಲೆಫ್ಟ್ ಹ್ಯಾಂಡೆಡ್ ಬೌಲರ್ ಕೂಡ ಗಡಿಕಟ್ಟೆ ಪರವಾಗಿ ಆಡ್ತಾ ಇದ್ದಾರೆ. ಸ್ಕೋರ್ 40. 40ಕ್ಕೆ 3. ಕ್ರಿಕ್ಲೈನ್ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಹರಿ ಒಂದು ಹಂತದಲ್ಲಿ ಬಹಳ ಸುತ್ತಮುತ್ತ ಆಟವನ್ನು ಆಡಿದ್ರು ಕೂಡ 14 ಓಟವನ್ನು ದಾಖಲಿಸಿ ಔಟ್ ಆದ್ರು. ಮತ್ತೆ ಮಣಿ ಎಸೆದಂತ ಚೆಂಡು 7ನೇ ಓವರ್ ಅಲ್ಲೂ ಕೂಡ ಓಟಗಳು ಬರ್ತಾ ಇಲ್ಲ. ಗಡಿಕಟ್ಟೆ ಹುಡುಗರು ಒಂದು ಹಂತದಲ್ಲಿ ಹರಿ ಮತ್ತು ರಾಜ ನಿರ್ಗಮಿಸಿದ ಬಳಿಕ ಬಹಳ ಸುತ್ತಮುತ್ತ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಸಾಗರ ಮೈದಾನದ ಒಳಭಾಗದಲ್ಲಿ ಶಾಂತವೇರಿ ಗೋಪಾಲಗೌಡ ಮೈದಾನದಲ್ಲಿ ಸಾಗರ ಫ್ರೆಂಡ್ಸರ 2ನೇ ಬಾರಿಯ ಪ್ರತಿಷ್ಠಿತ ಆಗಲು ರಾತ್ರಿ ಪಂದ್ಯಕೂಟ ಸಾಗ್ತಾ ಇದೆ. ಮತ್ತೊಂದು ಸುಂದರತೆ ಎಸೆತವೂ ಕೂಡ ಡಾಟ್ ಬಾಲ್. ಸೂರಜ್ ಬೇಳೂರು ಓಟವನ್ನು ದಾಖಲಿಸ್ತಾ ಇಲ್ಲ. ಲಾಸ್ಟ್ ಮಣಿ 7ನೇ ಓವರ್ 5ನೇ ಚೆಂಡಿನಲ್ಲಿ ಇತನದ ಬೇಳೂರು ಕ್ಲೀನ್ ಬಾಲ್. ಸತತವಾಗಿ ಆಡಕ್ಕೆ ಕಂಡ ಪ್ರಕೃತಿ ಜಾನ್ಸನ್ ಯುವ ಆಟಗಾರ ಸೂರಜ್ ಬೇಳೂರು ವಾಪಸ್ 40ಕ್ಕೆ 4. ಜಾನ್ಸನ್ ಒತ್ತಡಕ್ಕೆ ಸೆಲೆಕ್ಟ್ ಆದ ಅಂಗನವಾಳ ಭಾಗದಲ್ಲಿ ಓಟಗಳು ಬರ್ತಾ ಇಲ್ಲ. 3ರಿಂದ 4 ಕ್ಯಾಚ್ ಡ್ರಾಪ್ಗಳಾದ್ರೂ ಕೂಡ ಬೌಲರ್ಗಳು ಒಂದು ಹಂತದ ಹಿಡಿತವನ್ನ ಇನ್ನೂ ಕೂಡ ಪಡ್ಕೊಳ್ತಾ ಇದ್ದಾರೆ. BCG ಗಡಿಕಟ್ಟೆ ಪರವಾಗಿ ಸಾಗರ ಮೈದಾನದಲ್ಲಿ ನಡೀತಾ ಇರುವಂತಹ ಪಂದ್ಯಾಟ ಕೂಡ ನಿಖಿಲ್ ಬಂದ್ರು. ಹೊಸ ದಾಂಡಿಗನ ಸೇರ್ಪಡೆ. ನಿಖಿಲ್ ಬಂದ್ರು ಅಂಗನವಾಳ ಭಾಗದಲ್ಲಿ. ಈ ತಮ್ಮದ 7ನೇ ಓವರ್ ಕೊನೆ ಚೆಂಡು ಯಶಸ್ವಿ ಓವರ್. ಈ ಬಾರಿ 40ಕ್ಕೆ 4. ಕೇವಲ 1 ಓಟ
ಆಟವನ್ನು ಬಿಡ್ಕೊಟ್ಟ ಮಾಡಿ ಗಾಡಿ ಕಟ್ಟೆ ಪರವಾಗಿ ಇವರು ಒಂದು ವಿಕೆಟ್ ಅನ್ನು ಕೂಡ ಪಡ್ಕೊಂಡ್ರು. 44 ಲಾಸ್ ಆಫ್ 4. 5 ನಿಮಿಷ ಇದೆ. ಗಡಿಕಟ್ಟೆ ಹುಡುಗರು ಓವರ್ ರೇಟಿಂಗ್ ಅನ್ನು ಕೂಡ ಕಾಯ್ದುಕೊಂಡ್ರು. ಲಿಮಿಟೆಡ್ ಟೈಮ್ ಅಲ್ಲಿ ಈ ಒಂದು ಪಂದ್ಯಾಟ ಮುಗಿಯುವ ಸಾಧ್ಯತೆಗಳಿದೆ. ಗೋವರ್ಧನ ಬಂದ್ರು. ಸಾಗರ ತಾಲೂಕಿನ ಇತಿಹಾಸದಲ್ಲಿ ಒಂದು ದೊಡ್ಡ ಮಟ್ಟದ ಟೂರ್ನಮೆಂಟ್ ಇದಾಗ್ತಾ ಇದೆ. ಬೆಳಗಿನ ಮಧ್ಯಾಹ್ನದ ಒಂದು ಹಂತದಲ್ಲಿ ಮಶು ವೆನಸ್ ಬಾಲಕ್ನ ಮೊದಲ ಪಂದ್ಯಾಟ ಭರ್ಜರಿ ಜಯವನ್ನು ದಾಖಲಿಸಿತು ಶ್ರೀಲಂಕಾ. ಗೋವರ್ಧನ ಬಂದ್ರು. ಓಟಗಳು ಬರ್ತಾ ಇಲ್ಲ. ಬಹುಶಃ ದೊಡ್ಡ ಮಟ್ಟದ ಪಂದ್ಯಾಟಗಳ ಅನುಭವದ ಕೊರತೆ ಇಲ್ಲಿ ಕಂಪ್ಲೀಟ್ಲಿ ಕಾಣ್ತಾ ಇದೆ. ಒಂದಂತಲ್ಲಿ ಪ್ರದೀಪ್ ಶೆಟ್ಟಿ, ಆಶೀಶ್ ಅಲೆವರು, ಪವನ್ ಚವಾನ್ ಭಂಡಾರಿ ಅಂತ ಖ್ಯಾತನಾಮ ಕ್ರಿಕೆಟಿಗರ ಅನುಪಸ್ಥಿತಿ ಕೂಡ ಇಲ್ಲಿ ಮೈನಸ್ ಆಗ್ತಾ ಇದೆ. ಪ್ರಕೃತಿ ಜಾನ್ಸನ್ ಮತ್ತೆ ಗೋವರ್ಧನ್ ಯಾವ್ದಾರು ತೋಟ ನೀಡ್ತಾ ಇಲ್ಲ. ತಮ್ಮದ ರನ್ಔಟ್ ಅವಕಾಶ ಇತ್ತು. ಮೇಡಾನವಾಗದಲ್ಲಿ ಅವಕಾಶವನ್ನ ಕೈ ಚೆಲ್ಲಿದ ಗೋವರ್ಧನ ಗಿರಿಯನ್ನ ಎತ್ತಿದ ಪ್ರಕರಣ ನಮ್ಗೆ ಸಿಗುತ್ತೆ. ಇಲ್ಲಿ ಅವರು ಬೇಲ್ಸ್ ಎತ್ತುವಂತ ಹಂತದಲ್ಲಿ ಹೇಳಿಕೆಯನ್ನ ಮಾಡಿಕೊಂಡ್ರು. ಗೋವರ್ಧನ ಅನಾವಶ್ಯಕ ತಪ್ಪನ್ನ ಮಾಡಿದ್ರು. ಮತ್ತೊಂದು ಡಾಟ್ ಬಾಲ್ ದಾಖಲಾಗ್ತಾ ಇದೆ ಗಡಿಕಟ್ಟೆ ಬಿಸಿಜಿಯ ಪರವಾಗಿ. 3ನೇ ಬಾರಿ ಮತ್ತೊಂದು ಸತ ಕೀಪರ್ ಕೈ ಕೊಟ್ರು. ಈ ಬಹುಶಃ ಗಡಿಕಟ್ಟೆಯಲ್ಲಿ ಒಬ್ಬರಿಂದ ಒಬ್ಬರು ಹಂತ ಕೈ ಕೊಡ್ತಾ ಬರ್ತಾ ಇದ್ದಾರೆ. ಈತ ಮಧ್ಯೆ ಬೈಮುಖೇನ ಒಂದು ಸೇರ್ಪಡೆ. ದಳ ಮೊತ್ತ 41. 4 ಉದ್ದರಿಗಳ ಆಘಾತವನ್ನು ಕಂಡುಕೊಳ್ತಾ ಇದ್ದಾರೆ. ಇದಾದ ಬಳಿಕ ಫ್ರೆಂಡ್ಸ್ ಬರಬೇಕು ಅನ್ನೋದಾಗಿ ನಮ್ಮನ್ನು ಕೇಳ್ತಾ ಇದ್ದಾವೆ. ಶಾಂತ 2 ತಂಡಗಳು ಕೂಡ ಜರ್ಸಿ ಕಲೆಕ್ಟ್ ಅನ್ನ ಮಾಡಿ ಅನ್ನೋದಾಗಿ ನಮ್ಮನ್ನು ಕೇಳ್ತಾ ಇದ್ದೇವೆ. ಇಲ್ಲಿ ಒಬ್ರು ಬೆಳಿಗ್ಗೆ ಬಂದಿದ್ದಾರೆ ಫ್ರೆಂಡ್ಸ್ ಅವರು. ಬಂದೀಗ ಊಟ ಮಾಡಿ ಕೂತ್ರು. ಗೋವರ್ಧನ ಈ ಚೆಂಡು ಡೀಪ್ ಮಿಡ್ ವಿಕೆಟ್ ಸಿಮರ್ ಕ್ಯಾಚಿನಲ್ಲಿ ಮತ್ತೊಂದು ಕ್ಯಾಚ್. ನಿಖಿಲ್ ವಾಪಸ್. ಪ್ರಕೃತಿ ಜಾನ್ಸನ್ ವಿಕೆಟ್ ನಂಬರ್ 5 ನೆಲಕ್ಕೆ ಉಡ್ತಾ ಇದೆ. ನಿಖಿಲ್ ವಾಪಸ್ ಆದ್ರು. ಸೂರಜ್ ಮತ್ತೊಂದು ಹೊಸ ದಾಂಡಿಗನ ಸೇರ್ಪಡೆ. ಏನಿನ್ನ ಅದರ ಒಳಭಾಗದಲ್ಲಿ ಸೂರಜ್ ಅಲ್ಲ ಸೂರ್ಯ. Last 2 balls are remaining. मध्ये कोणा हादल बाल समर्थ हैसेता सूर्य मुखेर दीपेक्षा गौर समाजದಲ್ಲಿ ಚೋರೆ ಸೇರ್ಪಡೆ. ಜಾನ್ಸನ್ ಪ್ರಕೃತಿಯ ಮೊತ್ತ 42 ಫಾರ್ ಲಾಸ್ ಆಫ್ 5. ಸಾಗರ ಶಾಂತವೇರಿ ಗೋಪಾಲಗೌಡ ಮೈದಾನದಲ್ಲಿ ನಡೀತಾ ಇರುವಂತಹ ಪ್ರತಿಷ್ಠಿತ ಒಂದು ಕ್ರಿಕೆಟ್ ಪಂದ್ಯಕೂಟ ಎಲ್ಲಿ ಸಾಗ್ತಾ ಇದೆ. ಸಾಗರ ಫ್ರೆಂಚ್ ಟ್ರೋಫಿಗಾಗಿ ಈತನ ಮಧ್ಯೆ ಏನು ಹೊಡೆತ ವಿಘ್ನೇಶ್ ಬರೆ ಡೀಪ್ ಹಿಡ್ಗಳ ಭಾಗದಲ್ಲಿ ಮತ್ತೊಂದು ಕ್ಯಾಚ್ ಅನ್ನು ನೀಡಿದ್ರು. 42ಕ್ಕೆ 6. 8 ಓವರ್ಗಳ ಕೋಟದಲ್ಲಿ ಬಹಳಷ್ಟು ಉತ್ತಮವಾದ ಬೌಲಿಂಗ್ ಅನ್ನು ಮಾಡಿದಂತ ಬಿಸಿಜೆ ಹುಡುಗರು 7 ಹೋದರಿಯನ್ನು ಕಳ್ಕೊಂಡಿದ್ದಾರೆ. ಜಾನ್ಸನ್
42 for 7. ಕ್ಷಮಿಸಿ, 42 for 6. 43 ಓಟದ ಅವಶ್ಯಕತೆ ಇದೆ. ಆ ನಿಟ್ಟಲ್ಲಿ ಗಡಿಕಟ್ಟೆ ಹುಡುಗರಿಗೆ ಒಂದು ಸುಲಭ ಅವಕಾಶ ಇದೆ ಮೊದಲ ಲೀಗ್ ಪಂದ್ಯಾಟವನ್ನು ಜಯಿಸುವುದಕ್ಕಾಗಿ. ಜಾನ್ಸನ್ ಅದಾಮರಿತ ಫೈಟರ್ ಇಲ್ಲಿ ಈ ಪಂದ್ಯಾಟದಲ್ಲಿ ಮಾಡ್ತಾ ನೋಡಬೇಕಾಗಿದೆ. ಇದೇ ಹಂತದಲ್ಲಿ ವೀಕ್ಷಣೆಯಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ. ಪ್ರಶಾಂತ್ ಅಂಬಲಪಾಡಿ ಮುಂದಿನ ಹಂತಕ್ಕಾಗಿ. ನಂದು ಧನ್ಯವಾದಗಳು ವಿನಯ್ ಅವರ. ಸಾಗರ ಫ್ರೆಂಡ್ಸ್ ಆಫ್ 2025 ಅಖಿಲ ಭಾರತ ಮಟ್ಟದ ಪಂದ್ಯಾಕೂಟದ 5ನೇ ದಿನದ ಪಂದ್ಯಗಳು ಮುಂದುವರಿಕೆ ಕಾಣ್ತಾ ಇದ್ದಾರೆ. ರಾಜ್ಯದ ಪ್ರಸಿದ್ಧ ತಂಡಗಳ ಹೋರಾಟಕ್ಕೆ ಬೆಳಗಿನ ಅವಧಿಯಿಂದಲೇ ಆರಂಭವನ್ನು ಪಡ್ಕೊಳ್ತಾ ಇದೆ. ಬೆಳಗಿನ ಅವಧಿಯ ಮೊದಲ ಪಂದ್ಯ ಹೊರ ದೇಶದ ಶ್ರೀಲಂಕಾದ ವೀನಸ್ ಬೊಲಾಗ್ನೋ ಮೊದಲ ಜಯವನ್ನು ದಾಖಲಿಸಿತು. ಇಲ್ಲಿ ಸುಹಾನ್ ದಿನದ 2ನೇ ಪಂದ್ಯ ಪ್ರಕೃತಿ ಜಾನ್ಸನ್ ತಂಡ ಒಂದು ನಿರೀಕ್ಷಿತ ಮೊತ್ತವನ್ನು ದಾಖಲಿಸಲ್ಲ, ಕೇವಲ 42 ಓಟವನ್ನು ದಾಖಲಿಸಿದ್ದಾರೆ. ಇಲ್ಲಿ ಗಡಿಕಟ್ಟೆ ಬಿಸಿಸಿ ಅದ್ಯಾವ ರೀತಿಯ ಲೆಕ್ಕಾಚಾರದ ಆಟವನ್ನು ಆಡ್ತಾರಂತ ನೋಡಬೇಕಾಗಿದೆ. ಸುಹೇಲ್ ಸುಬಾನ್ ಮತ್ತು ಶುಭಾನ್ ಅವರೊಂದು ನೇತೃತ್ವದಲ್ಲಿ ಕ್ರಿಕ್ ಲೈನ್ ಅತ್ಯುತ್ತಮ ರೀತಿಯಲ್ಲಿ ಪಂದ್ಯಾಟವನ್ನು ವಿತರಿಸ್ತಾ ಇದೆ. ಚೇತನ್ ಮತ್ತು ಸಚಿನ್ ಆರ್ಮಿಕ ಹಂತದ ಆಟಗಾರರು 48 ಸತ 43 ಓಟವನ್ನು ದಾಖಲಿಸಿದ್ರೆ ಪಂದ್ಯಾಟದ ಮೊದಲ ಜಯವನ್ನು ದಾಖಲಿಸುವಂತಹ ಸಾಧ್ಯತೆ ಬಂದ ಬಹಳಷ್ಟು ಮಂದಿ ಹೊಸ ಬದಲಿ ಆಟಗಾರರಿಗೆ ಅವಕಾಶ ಮಾಡಿಕೊಟ್ಟು ಪ್ರಕೃತಿ ಜಾನ್ಸನ್ ಅಂತ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಉಡುಪಿ ಪರಿಸರದ ಮತ್ತೊಂದು ಹೆಮ್ಮೆಯ ತಂಡ. ಮುಂದಿನ ಪಂದ್ಯ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಶಾಂತ ಕ್ರಿಕೆಟರ್ಸ್ ಎದುರಿಸ್ತಾರೆ. ಸತ 43 ಓಟಗಳ ಜಯದ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಬಿಸಿಜಿ ಗಡಿಗಟ್ಟೆ ಚೇತನ್ ಮತ್ತು ಸಚಿನ್ ಆರ್ಮಿಕ ಹಂತದ ಆಟಗಾರರು. ಅಶ್ವಿಕ್ ಸೂರ್ಯ ಮೊದಲವರಿಗಾಗಿ ಪ್ರಕೃತಿ ಜಾನ್ಸನ್ ಪರವಾಗಿ ಚೇತನ್ ಶೇಖ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ. ಸಚಿನ್ ನಾನ್ ಶೇಖರ್ಸಿ ಭಾಗದಲ್ಲಿ ಒಂದು ಲೆಕ್ಕಾಚಾರದ ಪಂದ್ಯವನ್ನು ಆಡಿದ್ರು ಕೂಡ ಜಯಿಸಬಲ್ಲಂತಹ ಸಾಮರ್ಥ್ಯದ ಪಂದ್ಯ. ಆದ್ರೂ ಕ್ರಿಕೆಟ್ ಅದೃಷ್ಟದ ಆಟ.
ಬಹಳ ಶುದ್ಧವಾದ ಹೊಡೆತ, ನಿರೀಕ್ಷಿತ ಓಟಗಳು ಬರ್ತಾ ಇಲ್ಲ. ಮೊದಲ ಚೆಂಡಿಗೆ ಮೊದಲ ಓಟವನ್ನು ದಾಖಲಿಸಿಕೊಂಡ್ರು. ಖಾತೆ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ. ಅಲ್ಲಿ ಮುಂದಿನ ಪಂದ್ಯದ ನಾಣ್ಯ ಚಿಮ್ಮಿಕೆಗೆ ಬರಬೇಕಾಗ್ತದೆ. ಶಾಂತ ಕ್ರಿಕೆಟರ್ಸ್ ವಿರುದ್ಧವಾಗಿ ಫ್ರೆಂಡ್ಸ್ ಬೆಂಗಳೂರು ತಂಡದ ನಾಯಕರು ಸೂರ್ಯ ಎರಡನೇ ಬಾರಿ ಈ ಋತುವಿನಲ್ಲಿ ಅತ್ಯುತ್ತಮ ರೀತಿಯ ಆಟವನ್ನು ಆಡಿರ್ತಕ್ಕಂಥ ಜಾನ್ಸನ್ ಫೈಟರ್ಸ್ ಇಲ್ಲಿ ಪ್ರಕೃತಿ ಜಾನ್ಸನ್ ಅನ್ನುವಂಥ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಒಂದು ಅತ್ಯುತ್ತಮ ಅಲ್ಲಿ ನೋಬಾಲ್ ಅನ್ನುವಂಥ ಸೂಚನೆ ರವಾನೆ ಆಗ್ತಾ ಇದೆ. 1+1 ಎರಡು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 3ಕ್ಕೆ ತಲುಪ್ತಾ ಇದೆ. ಮತ್ತೆ ಸೂರ್ಯ ಬಹಳ ಶುದ್ಧ ಬರೆದ ಹೊಡೆತ, ಕ್ಷಣಕಾಲ ಗಾಳಿಯಲ್ಲಿತ್ತು. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಸ್ಕ್ವೇರ್ ಲೆಗ್ ಸೀಮಾರೆಗೆ ಹೊರಭಾಗವನ್ನು ಕ್ರಮಿಸಿದ ಮೊದಲ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 7ಕ್ಕೆ ತಲುಪ್ತಾ ಇದೆ. ಒಂದು ಹಂತ ಮೊದಲ 2 ಓವರ್ಗಳ ಮುಕ್ತಾಯದ ಹಂತದಲ್ಲಿ ಅತ್ಯುತ್ತಮ ಓಟವನ್ನು ದಾಖಲಿಸಿರ್ತಕ್ಕಂಥ ಪ್ರಕೃತಿ ಜಾನ್ಸನ್ ತಂಡ 18 ಓಟವನ್ನು ಮೊದಲ 2 ಓವರ್ಗಳಲ್ಲಿ ದಾಖಲಿಸಿದ್ರು. ಒಂದೆಡೆ ಹರಿ ಆಘಾತದ ಬಳಿಕ ರಾಜ ಕೂಡ ನಿರೀಕ್ಷಿತ ಆಟ ತೋರ್ಪಡಿಸ್ತಾ ಇಲ್ಲ. ಕೇವಲ ಹೋರಾಟಗಾರಿ ಮೊತ್ತವನ್ನಷ್ಟೇ ದಾಖಲಿಸಿದ್ದಾರೆ. ತನ್ನ ಮೊತ್ತ 42 ಓಟವನ್ನಷ್ಟೇ ದಾಖಲಿಸಿದ್ರು. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. 1 ಓಟಗಳಿಗೆ ಅಂತಿಮ ಹಂತದಲ್ಲಿ ಅವಕಾಶವನ್ನು ಮಾಡಿಕೊಂಡ್ರು. ಸ್ವಲ್ಪ ಮಟ್ಟಿನ ಕ್ಷೇತ್ರಕ್ಷಣೆ ಎಡವಟ್ಟಿನ ಲಾಭವನ್ನು ಪಡ್ಕೊಳ್ಳುವಂತಹ ಪ್ರಯತ್ನ ಯಶಸ್ಸನ್ನು ಕಂಡುಕೊಂಡ್ರು. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 8ಕ್ಕೆ ತಲುಪ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ತನ್ನ ಮೊತ್ತ 9ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ ಮೊದಲ ಓವರ್ನಲ್ಲಿ ಅತ್ಯುತ್ತಮ ಆಟವನ್ನು ತೋರ್ಪಡಿಸಿರ್ತಕ್ಕಂಥ ತಂಡ ಅಂತಿಮ 1 ಚೆಂಡು ಇನ್ನೂ ಕೂಡ ಬಾಕಿ ಉಳಿತಾ ಇದೆ ಆರಂಭಿಕ ಓವರ್ನಲ್ಲಿ. ನೆಟ್ ನೇರ ಹೊಡೆತ, ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡುವಂತಹ ಪ್ರಯತ್ನ ಮಾಡಿದ್ರು. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 10ಕ್ಕೆ ತಲುಪ್ತಾ ಇದೆ. ಮೊದಲ ಓವರ್ ಮುಕ್ತಾಯದಲ್ಲಿ ಒಂದು ಅತ್ಯುತ್ತಮ ಆರಂಭವನ್ನು ದಾಖಲಿಸ್ತಾ ಇರ್ತಕ್ಕಂಥ BCG ಗಡಿಕಟ್ಟೆಯ ತಂಡ ನಾವು ಕಂಡ ಹಾಗೆ ಈ ಪರಿಸರದ ಅತ್ಯುತ್ತಮ ರೀತಿಯ ಪಂದ್ಯಾಟಗಳನ್ನು ಆಡ್ತಾ ಇರ್ತಕ್ಕಂಥ BCG ಗಡಿಕಟ್ಟೆಯ ತಂಡ ಪ್ರತಿಯೊಂದು ಅತ್ಯುತ್ತಮ ಪಂದ್ಯಾಟಗಳಲ್ಲಿ ತಮ್ಮ ಇರುವಿಕೆಯನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ BCG ಅತ್ಯುತ್ತಮ ಆರಂಭವನ್ನು ಪಡ್ಕೊಳ್ತಾ ಇದೆ. ಪ್ರಕೃತಿ ಜಾನ್ಸನ್ ವಿರುದ್ಧವಾಗಿ 43ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಮೊದಲ ಓವರ್ನ ಮುಕ್ತಾಯಕ್ಕೆ 10 ಓಟವನ್ನು ದಾಖಲಿಸಿದ್ದಾರೆ. ಎರಡಂತ 42 ಸತ 33 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 4 ಗಂಟೆ ಆಸುಪಾಸಿಗೆ ಸ್ವಲ್ಪ ಮಟ್ಟಿಗೆ ಅಲ್ಲಿ ಶಾಂತ ಕ್ಯಾಪ್ಟನ್ ಲಾಸ್ಟ್ ಕಾಲ್ ಕೊಡ್ತಾ ಇದ್ದಾರೆ. ಸಂಘಟಕರು ಟಾಸಿಗೆ ಬರ್ಬೇಕೆನ್ನುವಂತ ಸೂಚನೆ ಕೊಡ್ತಾ ಇದ್ದಾರೆ. ಜೆರ್ಸಿ ಪಡ್ಕೊಳ್ಳಿ. ಹಲೋ, ಬೆಂಗಳೂರಿನ ಫ್ರೆಂಡ್ಸ್ ರೆಡಿ ಆಗಿರೋದ್ರಿಂದ ಶಾಂತ ಇಮಿಡಿಯೇಟ್ ಆಗಿ ನೀವು ಬಂದು ಜೆರ್ಸಿ ಕಲೆಕ್ಟ್ ಮಾಡ್ಕೊಂಡು ಟಾಸಿ ರೆಡಿ ಇರಬೇಕು, ಇಲ್ಲಾಂದ್ರೆ ಸಮಸ್ಯೆ ಆಗುತ್ತೆ.
ಎಲ್ಲಾ ಪಂದ್ಯಗಳು 8 ಓವರ್ಸ್ ಆಗಿರೋದ್ರಿಂದ ಶಾಂತದವರು ಇಮಿಡಿಯೇಟ್ ಬರಬೇಕು. ಅವರನ್ನು ಎದುರಿಸುವ ತಂಡ ಫ್ರೆಂಡ್ಸ್ ಬೆಂಗಳೂರಿನ ತಂಡ. ಹೊಸ ಎಸೆತಗಾರ ನಿಖಿಲ್. ಬಹಳಷ್ಟು ಮಂದಿ ಹೊಸ ಆಟಗಾರರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇರ್ತಕ್ಕಂಥ ಪ್ರಕೃತಿ ಜಾನ್ಸನ್. ಪ್ರಮುಖ ಎಲ್ಲ ಆಟಗಾರರು ಸುಮಾರು 5 ರಿಂದ 6 ಮಂದಿ ಆಟಗಾರ ಅನುಪಸ್ಥಿತಿಯಲ್ಲಿ ಆಡ್ತಾ ಇರ್ತಕ್ಕಂಥ ತಂಡ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಮೇಲವರ ಪರಿಸ್ಥಿತಿಯಲ್ಲಿ ಹರಿ, ರಾಜ, ಸೂರಜ್. ಈ ರೀತಿ ಆಟಗಾರರನ್ನ ಬಿಟ್ರೆ ಬಹಳಷ್ಟು ಮಂದಿ ಈ ಆಟಗಾರರಿಗೆ ಅವಕಾಶ ಮಾಡಿಕೊಟ್ರು. ಬದಲಿ ಆಟಗಾರರ ಬಳಸಿಕೊಂಡು ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ತಂಡ ಕೂಡ ಒಂದೋಟಗಳ ಸೇರ್ಪಡೆ. ತರಬತ್ತ 11ಕ್ಕೆ ತಲುಪ್ತಾ ಇದೆ. ಮತ್ತೆ 12 ಓಟಗಳು. ಹೋದರೆ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನ. ಸ್ವಲ್ಪ ವಿಶಿಷ್ಟತೆ ಆಟ. ಒಂದೋಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಡೆಯನ್ನು ಕಾಣುತ್ತಾ ಇದೆ. ತನ್ನ ಮೊತ್ತ ಕೂಡ 13ಕ್ಕೆ ತಲುಪ್ತಾ ಇದೆ. ಚಾಲ್ತಿ 2ನೇ ಓವರ್ನಲ್ಲಿ ಯಾವುದೇ ಹೋದರೆ ಆಘಾತ ಇಲ್ಲದಿಂದ ಅತ್ಯುತ್ತಮ ಆರಂಭವನ್ನು ದಾಖಲಿಸ್ತಾ ಇರ್ತಕ್ಕಂಥ ಬಿಸಿಜಿ ಗಡಿಕಟ್ಟೆ ತಂಡ. ಒಂದು ಹಂತದಲ್ಲಿ ಮೊದಲ 2 ಓವರ್ಗಳಲ್ಲಿ 18 ಓಟವನ್ನು ದಾಖಲಿಸಿ ಅತ್ಯುತ್ತಮ ಆರಂಭವನ್ನು ಪಡ್ಕೊಂಡಿರ್ತಕ್ಕಂಥ ಪ್ರಕೃತಿ ಜಾನ್ಸನ್ ಹರಿ ನಿರ್ಗಮನದ ಬಳಿಕ ನಿರೀಕ್ಷಿತ ಓಟಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಇಲ್ಲ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ನಿಖಿಲ್ ಅಂತಿಮ 1 ಚೆಂಡು 2ನೇ ಹಂತದ ಪವರ್ ಪ್ಲೇ ಹಂತದಲ್ಲಿ ಬಾಕಿಳುತ್ತಾ ಇದೆ. ಮೊದಲ ಓವರ್ನಲ್ಲಿ 10 ಓಟಗಳಿಗೆ ಸೂರ್ಯ ಅವಕಾಶವನ್ನು ಮಾಡಿಕೊಟ್ಟರು ಕೂಡ ಈ ಓವರ್ನಲ್ಲಿ ಈವರೆಗೆ ಕೇವಲ 3 ಓಟಗಳಿಗೆ ಅಷ್ಟೇ ನಿಖಿಲ್ ಅವಕಾಶವನ್ನು ಮಾಡಿಕೊಟ್ಟರು. ಅತ್ಯುತ್ತಮ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ ಮೊದಲ 12 ಚೆಂಡುಗಳ ಮುಕ್ತಾಯದ ಬಳಿಕ 13 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂತಹ ತಂಡ. ಅಂತಿಮ ಹಂತದ 30 ಎಸೆತ 30 ಓಟಗಳು ಬರಬೇಕಾಗಿದೆ. 36 ಎಸೆತ 30 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಸಾಗರ ಫ್ರೆಂಡ್ಸ್ ಒಂದು ಅತ್ಯುತ್ತಮ ಹೋರಾಟದ ಪಂದ್ಯಾಟವನ್ನು ನಡೆಸ್ತಾ ಇರ್ತಕ್ಕಂಥ ಸಂಸ್ಥೆ. ಸಾಗರ ತಾಲೂಕಿನ ಇತಿಹಾಸದಲ್ಲಿ ಈವರೆಗೆ 8 ಬಾರಿ ಅತ್ಯುತ್ತಮ ರೀತಿಯ ಪಂದ್ಯಾಟಗಳು ಮುಕ್ತಾಯವನ್ನು ಕಂಡರೂ ಕೂಡ ಸಾಗರ ಫ್ರೆಂಡ್ಸ್ 2ನೇ ಆವೃತ್ತಿಯ ಒಂದು ಪಂದ್ಯಾಟವನ್ನು 6 ದಿನಗಳ ಕಾಲ ಈ ಒಂದು ವ್ಯವಸ್ಥಿತ ಕ್ರೀಡಾಂಗಣ ಒಳಭಾಗದಲ್ಲಿ ನಡೆಸ್ತಾ ಇದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಶ್ರೀಲಂಕಾದಂತ ದೇಶದಿಂದ ತಂಡವನ್ನು ಆಹ್ವಾನಿಸಿಕೊಂಡು ಅತ್ಯುತ್ತಮವಾದ ಪಂದ್ಯಾಟವನ್ನು ನಡೆಸ್ತಾ ಇರ್ತಕ್ಕಂಥ ಸಾಗರ ಫ್ರೆಂಡ್ಸ್ 5ನೇ ದಿನದ ಪಂದ್ಯಾಟವನ್ನು ಆಡಿಸ್ತಾ ಇದೆ. ನಾಳೆ ಅಂತಿಮ ದಿನದ ಪಂದ್ಯಗಳು. ಹೊಸ ಬೌಲರ್ ರಾಜ ಸಾಲಿಗ್ರಾಮ. 36 ಎಸೆತ 30 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಪವರ್ ಪ್ಲೇ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಕ್ಷೇತ್ರ ರಕ್ಷಣೆ ಸ್ಫೋಟಗೊಳ್ತಾ ಇದೆ, ಚದುರಿಕೊಳ್ತಾ ಇದ್ದಾರೆ. ಪಂದ್ಯಾಟವನ್ನು ಉಳಿಸಿಕೊಳ್ಳಬೇಕಾದ್ರಿಂದ ಅತ್ಯುತ್ತಮ ಮಾದರಿ ಎಸೆತಗಳ ಜೊತೆಗೆ ಹೋದರೆ ಒಂದು ಲಾಭವನ್ನು ಪಡ್ಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕೂಡ ಪ್ರಕೃತಿ ಜಾನ್ಸನ್ ಆಟಗಾರರಿಗೆ.
ಅದರ ಚೇತನ್ ಮತ್ತು ಸಚಿನ್ ಆಟ ಅತ್ಯುತ್ತಮ ಪಾರ್ಟ್ನರ್ಶಿಪ್ ಭಾಗಿದಾರಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. 13 ಓಟಗಳ ಪಾರ್ಟ್ನರ್ಶಿಪ್ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಕ್ಷಣ ಕಾಲ ಗಾಳಿಯಲ್ಲಿತ್ತು, ಕ್ಯಾಚ್ ಪಡ್ಕೊಳ್ಳುವಂತ ಪ್ರಯತ್ನ, ಹದ್ದರಿ ಆಘಾತ, ಔಟ್ಸೈಡ್ ದ ಲಕ್ಷ್ಯ ಮುಖಾಂತರವಾಗಿ ಸ್ಲೋವರ್ ಚೆಂಡು ಪೂರ್ಣಾಂತರವಾಗಿತ್ತು. ಲಾಭವನ್ನು ಪಡ್ಕೊಳ್ಳುವಂತ ಪ್ರಯತ್ನದಲ್ಲಿ ಅಡೌಟನ್ನು ಕಂಡಿರ್ತಕ್ಕಂಥ ಚೇತನ್ ಸುಲಭ ಕ್ಯಾಚ್ ಅನ್ನು ನೀಡಿದ್ದಾರೆ. ಕ್ರಿಕೆಟ್ ಜಗತ್ತಿನ ದುರಾದೃಷ್ಟಕರ ಸಂಖ್ಯೆ ಕೂಡ ಬಿಸಿಜಿ ಗಡಿಕಟ್ಟೆ ತಂಡಕ್ಕೂ ಕೂಡ ದುರಾದೃಷ್ಟಕರ ಸಂಖ್ಯೆಯಾಗಿ ಕಾಡ್ತಾ ಇದೆ. 13ಕ್ಕೆ ಮೊದಲ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಹೊಸ ಆಟಗಾರ ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಹೋದರೆ ಯಶಸ್ಸು ಪಡ್ಕೊಂಡು ರಾಜ ಪಂದ್ಯವನ್ನು ಉಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಆಟಗಾರ. ಒಂದು ಅತ್ಯುತ್ತಮ ಆಟವನ್ನು ದಾಖಲಿಸಿರ್ತಕ್ಕಂಥ ಆರಂಭವನ್ನು ಪಡ್ಕೊಂಡಿರ್ತಕ್ಕಂಥ ತಂಡ ಸಡನ್ಲಿ ಆಗಿ 2 ಹುದ್ದೆಗಳ ಆಘಾತವನ್ನು ಕಾಣ್ತಾ ಇದೆ. ತಂಡದ 2 ಪ್ರಮುಖ ಆಟಗಾರರ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಗೋವರ್ಧನ ತಾಲೂಕು ವಾರ ಮಠದ ಪಂದ್ಯಾಕೂಟದಲ್ಲಿ ಫ್ರೆಂಡ್ಸ್ ಸಾಗರದ ಪರವಾಗಿ ಅತ್ಯುತ್ತಮ ಒಂದು ಆಟವನ್ನು ತೋರ್ಪಡಿಸಿರ್ತಕ್ಕಂಥ ಯುವ ಆಟಗಾರ. ಬಹಳ ಶುದ್ಧವರದೇ ಆಟ ಮತ್ತು ಕ್ಷೇತ್ರರಕ್ಷಣೆ ಆಡವಟ್ಟು 1 ಓಟಗಳ ಸೇರ್ಪಡೆ. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡುಕೊಂಡ್ರು. ಸುಲಭವಾಗಿ ಕ್ಷೇತ್ರರಕ್ಷಣೆ ಮಾಡಬಲ್ಲಂತ ಅಂಶವನ್ನು ಕೈ ಚೆಲ್ತಾ ಇರ್ತಕ್ಕಂಥ ಆಟಗಾರರು 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ ಕೂಡ 15ಕ್ಕೆ ತಲುಪ್ತಾ ಇದೆ. ಸಡನ್ಲಿ ಒತ್ತಡ ಕಂಡಂತ ಪಂದ್ಯಕ್ಕೆ ರಾಜ ಒಂದು ಅತ್ಯುತ್ತಮ ಎಸೆತಗಾರಿಕೆ ಹಂತವನ್ನು ತೋರ್ಪಡಿಸುವಂತಹ ಹಂತವನ್ನು ಕಂಡು ಕೂಡ 3ನೇ ಚೆಂಡೊಂದು ಸುಲಭ ಸಾಧ್ಯತೆ ಕ್ಷೇತ್ರರಕ್ಷಣೆ ಎಡವಟ್ಟನ್ನು ಕಂಡುಕೊಂಡ್ರು. ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಮತ್ತೆ ಕವರ್ಸ್ ವಿಭಾಗದಲ್ಲಿ ಕವರ್ಸ್ ವಿಭಾಗದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಡೆಯಲು ಕಾಣ್ತಾ ಇದೆ. ತನ್ನ ಮೊತ್ತ ಕೂಡ 16ಕ್ಕೆ ತಲುಪ್ತಾ ಇದೆ. 16 ಫಾರ್ ಲಾಸ್ ಆಫ್ 2. ಒಂದೊಂದು ಫ್ರೆಂಡ್ಸ್ ಬೆಂಗಳೂರಿನ ತಂಡ ಆಗಮಿಸ್ತಾ ಇದೆ. ಹಾಗೆ ನಾಗ ಪಕ್ಕ ಅಭಿಮಾನಿ ಸಚಿನ್ ಕರ್ಕಿಕೊಪ್ಪ ಹಾಜರಾಗಿದ್ದಾರೆ. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಒಂದು ಅತ್ಯುತ್ತಮ ಓವರ್ ಮುಕ್ತಾಯವನ್ನು ಕಂಡುಕೊಂಡ್ರು. ಕೇವಲ 3 ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಟ್ಟು 2 ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಂಡ್ರು.
ಈ ಮುಖಾಂತರವಾಗಿ ಮುಕ್ತಾಯದ 18 ಚೆಂಡುಗಳ ಬಳಿಕ ತನ್ನ ಮೊತ್ತ ಹಲೋ 16 ಓಟಗಳು. ಶಾಂತ ತಂದಾಯಕ ನಾಯಕರು ವೇದಿಕೆ ಬರಬೇಕು. ಇಲ್ಲಿದ್ರು ಅಂತಿಮ 36 ಎಸೆತ 27 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 30 ಎಸೆತ 27 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 4ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ಅವನೆಲ್ಲ ಸೆಕೆಂಡ್ ಓವರ್ ನಿಖಿಲ್ ಅಣ್ಣ ನಿಖಿಲ್ ಅಲ್ಲ ಅಣ್ಣ ನಿಖಿಲ್ ಅಲ್ಲ ಮತ್ತೆ ನಿಖಿಲ್ ರಿವರ್ಸ್ ಶಾಟ್ ಗತಿ ಪರಿವರ್ತನೆಗೆ ಅವಕಾಶ ಮಾಡಿಕೊಟ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಸತತ ಡಾಟ್ ಬಾಲ್ಗಳು ಮತ್ತೆ ಬರ್ತಾ ಇದ್ದಾವೆ. ಆರಂಭಿಕ ಓವರ್ನಲ್ಲಿ 10 ಓಟವನ್ನು ದಾಖಲಿಸಿಕೊಂಡು ಭರ್ಜರಿ ಆರಂಭದ ದಾಖಲೆಯ ಮುನ್ಸೂಚನೆಯನ್ನು ತೋರ್ಪಡಿಸಿರ್ತಕ್ಕಂಥ ಬಿಸಿಜಿ ಒಂದೆಡೆ ಚೇತನ್ ಹೊದ್ದರಿ ಆಘಾತದ ಬಳಿಕ ಸಡನ್ಲಿ ಆಗಿ ಮತ್ತೆ ಮನೋಜ ಹೊದ್ದರಿ ಆಘಾತವನ್ನು ಕಂಡುಕೊಂಡ್ರು. ಅಕ್ಷ ಕವರ್ಸ್ ಭಾಗದಲ್ಲಿ ಬಹಳಷ್ಟು ತವರದ ಹೊಡೆತ ಶಿವಾರಕ್ಕೆ ಅಂಚಿನಲ್ಲಿ ಸಾಗ್ತಾ ಇದೆ. ಒಂದೋಟ 2ನೇ ಓಟವನ್ನು ಕೂಡ ಸುಲಭವಾಗಿ ಪೂರ್ತಿಗೊಳಿಸುವುದು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 18ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 4ನೇ ಓವರ್ನಲ್ಲಿ 2 ಹೊದ್ದರಿಗಳ ಆಘಾತವನ್ನು ಕಂಡುಕೊಳ್ಳುವುದರ ಮುಖಾಂತರವಾಗಿ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ರಿವರ್ಸ್ ಶಾಟ್ ದಾಖಲಾತಿನ ಕಾಣಬಲ್ಲಂತಹ ಪ್ರಯತ್ನ. ರಾಜ ಕ್ಷೇತ್ರ ರಕ್ಷಣೆ ಮಾಡೋ ಬದಲಾಗಿ 2 ಓಟಗಳ ಸೇರ್ಪಡೆ ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ. 2 ಓಟಗಳ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 20ಕ್ಕೆ ತಲುಪ್ತಾ ಇದೆ. 23 ಓಟಗಳು ಬರಬೇಕಾಗಿದೆ ನೋಡಿದಂತಹ ಪರಿಸ್ಥಿತಿಯಲ್ಲಿ 26 ಎಸೆತ 23 ಓಟಗಳು ಬರಬೇಕಾಗಿದೆ. ಕ್ಷೇತ್ರ ರಕ್ಷಣೆ ಬದಲಾವಣೆಗಳು ಸರಾಗವಾಗಿ ಸಾಗ್ತಾ ಇದ್ದಾವೆ. ಸ್ವಲ್ಪ ಮಟ್ಟಿಗೆ ಲಾಂಗ್ ಆಫ್ ಭಾಗದಲ್ಲಿ ಇರ್ತಕ್ಕಂಥ ಅಶ್ವಿಕ್ ದ್ವಿಪಕ್ಷ ಕವರ್ಸ್ ಭಾಗದಲ್ಲಿ ಬರ್ತಾ ಇದ್ದಾರೆ. ಮತ್ತೆ ನಿಖಿಲ್ ಸ್ವಲ್ಪ ಮಟ್ಟಿಗೆ ಶಫಾರ್ಡ್ ಮಾಡಿಕೊಂಡು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಲಾಂಗ್ ಆಫ್ ಮತ್ತು ಲಾಂಗ್ ಆನ್ ನಡುವೆ ಒಂದು ಸುರಕ್ಷಿತ ಗ್ಯಾಪ್ ಶಾಟ್ ರೂಪದಲ್ಲಿ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಗೋವರ್ಧನ ಮಾಡಿದ್ರು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಅಂತಿಮ ಚೆಂಡು 4ನೇ ಓವರಲ್ಲಿ ಬಾಕಿ ಉಳಿತಾ ಇದೆ. ಹೋದರೆ ಆವರಿಸಿಕೊಂಡು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಸುಲಭ ಕ್ಯಾಚ್ ಪಡ್ಕೊಂಡ್ರು. ಮತ್ತೆ ಹೋದರಿ ಆಘಾತವನ್ನು ಕಾಣ್ತಾ ಇದೆ. 3ನೇ ಹೋದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಮೊದಲ ಓವರ್ನಲ್ಲಿ 10 ಓಟವನ್ನು ದಾಖಲಿಸಿದ್ರು ಕೂಡ ಆ ಬಳಿಕದ 3 ಓವರ್ಗಳಲ್ಲಿ ಕೇವಲ 10 ಓಟವನ್ನು ಅಷ್ಟೇ ದಾಖಲಿಸಿದ್ದಾರೆ. ಅಂದರೆ ಪಂದ್ಯಕ್ಕೆ ಮತ್ತೆ ಫೈಟ್ ಬ್ಯಾಕ್ ಮಾಡುವಂತಹ ಪ್ರಯತ್ನದಲ್ಲಿ ಪ್ರಕೃತಿ ಜಾನ್ಸನ್ ಆಟಗಾರ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ನಿಖಿಲ್ ಮತ್ತು ರಾಜ ಅತ್ಯುತ್ತಮ ಮಟ್ಟದೊಂದು ಎಸೆಗಾರಿಕೆಯನ್ನು ತೋರ್ಪಡಿಸಿದ್ರು. ಇರುವಂತಹ 24 ಎಸೆತ 23 ಓಟಗಳು ಬರಬೇಕಾಗಿದೆ. 24 ಬಾಲ್ಸ್ 23 ರನ್ಸ್ ರಿಕ್ವೈರ್ಡ್. 24ಕ್ಕೆ 23. ಸೋನು ಬಂದ್ರು.
ಕಳೆದ 1 ತಿಂಗಳು ಪುಣೆ ಪ್ರವಾಸದಲ್ಲೇ ಇದ್ರು. ಆಸಿಫ್ ಹೊಸ ಆಟಗಾರ, ಕಾಸಿಫ್ ಬಹಳಷ್ಟು ಸಮಯಗಳ ಬಳಿಕ ಮತ್ತೆ ಫ್ರೆಂಡ್ಸ್ ಮಾಡಕ್ಕೆ ಆದರ್ಶ. ಸೂರ್ಯ ಮತ್ತೆ ಸ್ಕಾರ್ಗೆ ಭಾಗದಲ್ಲಿ ಹೋದರೆ ಆವರಿಸಿಕೊಂಡು ಹೊರತವರು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಸ್ಕಾರ್ಲಿಗೆ ಭಾಗದಲ್ಲಿ ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಡ ಮತ್ತೆ 21ಕ್ಕೆ ತಲುಪ್ತಾ ಇದೆ. ಪ್ರತಿ ಚೆಂಡಿನಲ್ಲಿ ಓಟಗಳ ಅನಿವಾರ್ಯತೆಯ ಪಂದ್ಯ. ಒಂದೆಡೆ ಆದ್ರೆ ಹೋದರೆ ಉಳಿಸಿಕೊಂಡು ಡಾಟ್ ಬಾಲ್ನ ಯಶಸ್ಸು ಕೂಡ ಪ್ರಕೃತಿ ಜಾನ್ಸನ್ ಆಟಗಾರರಿಗೆ ಆಶಾದಾಯಕ ಅಂಶ ಆಗುತ್ತೆ. 5ನೇ ದಿನದಲ್ಲಿ ಸಾಗ್ತಾ ಇರ್ತಕ್ಕಂಥ ಹಗಲು ರಾತ್ರಿಯ ಪಂದ್ಯಾಕೂಟ. ಸಾಲ್ಪಾಡಿ ಬೆಳಗಿನ ಅವಧಿಯಲ್ಲಿ ಆರಂಭವನ್ನು ಕಾಣಬೇಕಾಗಿರ್ತಕ್ಕಂಥ ಪಂದ್ಯಾಕೂಟ. ಬೆಳಗಿನ ಅವಧಿಯಲ್ಲಿ 4 ಗಂಟೆಗೆ ಸರಿಸುಮಾರು ಒಂದು ವಿಪರೀತ ಮಳೆ. ರಿವರ್ಸ್ ಶಾಟ್ ದಾಖಲಾತಿನ ಕಾಣಬಲ್ಲಂತಹ ಪ್ರಯತ್ನಗಳು ಮತ್ತೆ ಮುಂದುವರಿಕೆಯಲ್ಲಿ ಕಾಣ್ತಾ ಇದ್ದಾವೆ. ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ ಕೂಡ 23ಕ್ಕೆ ತಲುಪ್ತಾ ಇದೆ. 23 ಚಾಲ್ತಿಯ 5ನೇ ಓವರ್ನಲ್ಲಿ 20 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ. 20 ರನ್ಸ್ ಕಾಯಾಡ್. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸ್ವಲ್ಪ ಹೊಡೆಗೆ ಗೂಟುಗಳ ನಡುವೆ ಬಹಳಷ್ಟು ಕೆಳಮಟ್ಟದಲ್ಲಿ ಚೆಂಡು ಕೂಡ ಹಾದು ಹೋಗ್ತಾ ಇದ್ದಾವೆ. ಒಂದೆಡೆ ಸೂರ್ಯ ಮತ್ತು ನಿಖಿಲ್ 2 ಚೆನ್ನೈ ಪರಿಸರ ಆಟಗಾರರನ್ನು ಹೊತ್ತುಕೊಂಡು ಅಲ್ಲಿ ಫ್ರೆಂಡ್ಸ್ ಬೆಂಗಳೂರು ಆಟಗಾರರು ಚೆಂಡು ಅಂಗಡಕ್ಕೆ ಹಾದು ಹೋಗದಂತೆ ಕಂಡುಕೊಳ್ಳಿ. ಪ್ರಾಕ್ಟೀಸ್ ಮಾಡಿ ಅಂಗಡಿನ ಹೊರಭಾಗದಲ್ಲಿ, ಆದರೆ ಚೆಂಡು ಅಂಗಡಕ್ಕೆ ಬರಬಾರ್ದು. ಹಲೋ, ಅಲ್ಲಿ ದಯಮಾಡಿ ನಾಣ್ಯ ಚಿಮ್ಮಿಕೆಗೆ ಬರಬೇಕು. ಫ್ರೆಂಡ್ಸ್ ತಂಡದ ನಾಯಕರು ಹಾಗೂ ಶಾಂತ ತಂಡದ ನಾಯಕರು. ಮತ್ತೆ ಸೂರ್ಯ ಬ್ಲಾಕ್ ಆಲ್ ಚೆಂಡು. ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಮೊದಲ 3 ಚೆಂಡುಗಳಲ್ಲಿ 3 ಓಟಗಳಿಗೆ ಅವಕಾಶ ಮಾಡಿಕೊಟ್ಟ ಸೂರ್ಯ. 4 ಮತ್ತು 5ನೇ ಚೆಂಡಿನಲ್ಲಿ ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ಅಂತಿಮ 1 ಎಸೆತ 5ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಪಂದ್ಯದ ಮೇಲೆ ಮತ್ತೆ ಹಿಡಿತವನ್ನು ಸ್ಥಾಪಿಸ್ತಾ ಇರ್ತಕ್ಕಂಥ ಪ್ರಕೃತಿ ಜಾನ್ಸನ್ ತಾಂಡವನ್ನು ರಾಜ ನಿರ್ಣಾಯಕ ಓವರ್ ಅನ್ನು ಕೂಡ ದಾಖಲಿಸಿಕೊಂಡ್ರು. 2 ಪ್ರಮುಖ ಹುದ್ದೆಯ ಯಶಸ್ಸನ್ನು ಪಡ್ಕೊಂಡಿರ್ತಕ್ಕಂಥ ರಾಜ ಪಂದ್ಯಾಟದ ಯಶಸ್ಸಿನ ಆರಂಭದ ಹಂತದ ಪ್ರಮುಖ ಎಸೆತಗಾರ ಕೂಡ. ಕೊನೆ ಚೆಂಡು ಸಲ್ಬಡಿಗೆ ಮತ್ತೆ ಕ್ಷೇತ್ರರಕ್ಷಣೆ ಬದಲಾವಣೆ ಕಾಣುತ್ತಾ ಇದೆ. ಸತತವಾಗಿ ಕ್ಷೇತ್ರರಕ್ಷಣೆಯನ್ನು ಬದಲಾಯಿಸ್ತಾ ಇರ್ತಕ್ಕಂಥ ತಂಡ. ಗಾಳಿ ಕೂಡ ಪ್ರತಿಯೊಂದು ಹಂತದಲ್ಲೂ ವಿಭಿನ್ನ ದಿಕ್ಕನ್ನು ಬದಲಾಯಿಸ್ತಾ ಇದೆ. ಶಾಟ್ ಕವರ್ಸ್ ಭಾಗದಲ್ಲಿ ಮತ್ತೆ ಅತ್ಯುತ್ತಮ ರೀತಿಯ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಕ್ಷೇತ್ರರಕ್ಷಣೆ ಉತ್ತಮ ರೀತಿಯಲ್ಲಿ ಸಾಗ್ತಾ ಇದೆ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 25ಕ್ಕೆ ತಲುಪ್ತಾ ಇದೆ. ಅಂತಿಮ 18 ಎಸೆತ. 18 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 18ಕ್ಕೆ 18. ಅಲ್ಲಿ ಫ್ರೆಂಡ್ಸ್ ಬೆಂಗಳೂರಿನ ತಂಡದ ನಾಯಕರು ನಾಣ್ಯ ಚಿಮ್ಮಿಕೆಗೆ ಬರಬೇಕು. ಇಲ್ಲಿ ಶಾಂತ ಕ್ರಿಕೆಟರ್ಸ್ನ ನಾಯಕರು ಬಂದಿದ್ದಾರೆ.
ಗಿಳಿಯಾರು ನಾಗ ಅವರು ಏನಿದ್ರು ನಿಮ್ಮ ತಂಡವನ್ನು ಕೂಡಿಕೊಳ್ಳಬೇಕು. ಮೊದಲ 5 ಓವರ್ಗಳ ಮುಕ್ತಾಯಕ್ಕೆ 23 ಓಟವನ್ನು ದಾಖಲಿಸಿರ್ತಕ್ಕಂಥ 25 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಅಂತಿಮ ಹಂತದ 18 ಎಸೆತ 18 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಮತ್ತೆ ಹೋರಾಟದ ಪಂದ್ಯ, ಅಂಕದ ಒಳಭಾಗದಲ್ಲಿ ಸಾಗುವಂತಹ ಸಾಧ್ಯತೆ ಪಂದ್ಯ. ಈ ಹಂತದ ಮೊದಲ ಎಸೆತಗಾರರನ್ನು ಪರಿಚಯಿಸಿದಾಗ ಬಹಳಷ್ಟು ಸಮಾಲೋಚನೆಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅಲ್ಲಿ ಫ್ರೆಂಡ್ಸ್ ತಂಡದ ನಾಯಕರು ಈ ಒಂದು ನಾಣ್ಯ ಚಿಮ್ಮಿಕೆಯನ್ನ ನಮ್ಮ ಈ ಒಂದು ಟೂರ್ನಮೆಂಟ್ ನ ದಾನಿಗಳು ಆಗಿರ್ತಕ್ಕಂಥ ತೌಫಿಕ್ ಪಠಾಣ್ ಅವರು ಮಾಡಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ RBI ಡಕೌಟ್ ನಲ್ಲಿ ಫ್ರೆಂಡ್ಸ್ ಬೆಂಗಳೂರು ಹಾಗೂ ಶಾಂತ ಕ್ರಿಕೆಟರ್ಸ್. ಹೊಸ ಬೌಲರ್ ಹರಿ, ಕೆಲವೊಮ್ಮೆ ಪಾರ್ಟ್ ಟೈಮ್ ಬೌಲರ್ ರೂಪದಲ್ಲಿ ಎಸೆಗಾರಿಕೆಯನ್ನು ತೋರ್ಪಡಿಸಬಲ್ಲಂತ ಎಸೆತಗಾರ. ಇಲ್ಲಿ ಪ್ರಕೃತಿ ಜಾನ್ಸನ್ ಎಸೆತಗಾರರ ಸಮಸ್ಯೆಯನ್ನು ಪಡ್ಕೊಳ್ತಾ ಇದೆ. ಕನ್ನಡ ಪ್ರಮುಖ ಎಸೆತಗಾರರು ಚವನ್ ಭಂಡಾರಿ ಆಡ್ತಾ ಇಲ್ಲ, ರಕ್ಷಿತ್ ಆಡ್ತಾ ಇಲ್ಲ, ರಕ್ಷಿತ್ ನಂದಳಕ್ಕೆ ಆಡ್ತಾ ಇಲ್ಲ. ಅದೇ ರೀತಿ ರಿಶಾಲ್ ಕೂಡ ತಮ್ಮನ್ನು ತೊಡಗಿಸ್ಕೊಳ್ತಾ ಇಲ್ಲ, ಆಶೀಶ್ ಅಲೆಯವರು ಕೂಡ ತಮ್ಮನ್ನು ತೊಡಗಿಸ್ಕೊಳ್ತಾ ಇಲ್ಲ. ಆ ನೆಲೆಯಲ್ಲಿ ಬಹಳಷ್ಟು ಮಂದಿ ಎಸೆತಗಾರರ ಸಮಸ್ಯೆಯನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಇಲ್ಲಿ ಬದಲಿ ಪ್ರಯೋಗವನ್ನೇ ಮಾಡ್ತಾ ಇದೆ. ರಾಜ ಅತ್ಯುತ್ತಮ ಎಸೆತಗಾರಿಕೆಯನ್ನು ತೋರ್ಪಡಿಸಿದ್ರು ಈ ಹಂತಲ. ಹರಿ ಟಾಸ್ ಅನ್ನು ಜಯಿಸತಕ್ಕಂಥ ತಂಡ ಶಾಂತ ಫೀಲ್ಡ್ ಫಸ್ಟ್ ಎಂಬ ಸೂಚನೆಯನ್ನು ಮಾಡಿಕೊಳ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿಟ್ಟು ಸುಲಭ ಕ್ಯಾಚ್ ಅನ್ನು ಪಡ್ಕೊಳ್ಳುವಂತಹ ಪ್ರಯತ್ನ, ಒಂದು ಸುಲಭ ಕ್ಯಾಚ್ ಕೂಡ ಕೈ ಸೇರ್ತಾ ಇದೆ. ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ಪಾರ್ಟ್ ಟೈಮ್ ಬೌಲರ್ ರೂಪದಲ್ಲಿ ಎಸೆಗಾರಿಕೆಯ ಹಂತವನ್ನು ಕಂಡ್ರು ಕೂಡ ಮೊದಲ ಚೆಂಡಿನೊಂದು ಹೊದ್ದರಿ ಯಶಸ್ಸನ್ನು ಕಾಣ್ತಾ ಇರ್ತಕ್ಕಂಥ ಹರಿ ಅಂತಿಮ ಹಂತದ 17 ಎಸೆತ 18 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಎಸೆತ 18 ಓಟಗಳು ಬರಬೇಕಾಗಿದೆ. ಹೊಸ ಆಟಗಾರ ಮಣಿ ಒಂದು ಓಟಗಳ ಸೇರ್ಪಡೆ. ಅಂತಿಮ ಹಂತದ 16 ಎಸೆತ ಜಯಕ್ಕಾಗಿ 17 ಓಟಗಳು ಬರಬೇಕಾಗಿದೆ. 16ಕ್ಕೆ 17. ನೆಟ್ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ, ಕ್ಷೇತ್ರರಕ್ಷಣೆ ಅಡವಟ್ಟು. ಅಂತಿಮ ಹಂತದಲ್ಲಿ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಕ್ಷೇತ್ರರಕ್ಷಣೆ ಅಡವಟ್ಟು, ಸುಲಭ ಕ್ಷೇತ್ರರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಒಂದು ಹಂತ, ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮತ್ತೆ ಕೂಡ 30ಕ್ಕೆ ತಲುಪ್ತಾ ಇದೆ. ಅಂತಿಮ 15 ಎಸೆತ 13 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 15ಕ್ಕೆ 13. ಮತ್ತೆ ಕ್ಷೇತ್ರರಕ್ಷಣೆ ಬದಲಾವಣೆಗಳು ಸಾಗ್ತಾ ಇದ್ದಾವೆ. ಲಾಂಗ್ ಆಫ್ ವಿಭಾಗದಲ್ಲಿ ಸೂರ್ಯ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ. ಸೂರಜ್ ಬೇಳೂರು ಒಂದು ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಹೋದರೆ ಆಘಾತವನ್ನು ಕಾಣ್ತಾ ಇದ್ದಾರೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣುವಂತಹ ಪ್ರಯತ್ನ ಮಾಡಿರ್ತಕ್ಕಂಥ ಆಟಗಾರ ಸೀಮಾ ರೇಖೆ ಅಂಚಿನಲ್ಲಿ
ಸೂರಜ್ ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಂಡು ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. 5ನೇ ವಿಕೆಟ್ ರೂಪದಲ್ಲಿ ಅರ್ಧಾಂಶ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಅಣ್ಣ ಎಷ್ಟೊತ್ತಿ ಹೇಳ್ಬೇಕು. ಮಣಿ ಮತ್ತೋರ್ವ ಆಟಗಾರ, ಒಂದೆಡೆ ಮಣಿ ಮತ್ತೊಂದೆಡೆ ಮಣಿ, ಒಂದೆಡೆ ರೈಟಿ ಮಣಿ ಮತ್ತೊಂದೆಡೆ ಲೆಫ್ಟ್ ಮಣಿ. ಮಣಿ ದ್ವಯರು ಅದೇನನ್ನು ಮಾಡ್ತಾರಂತ ನೋಡ್ಬೇಕಾಗಿದೆ. ಅಂತಿಮ 14 ಚೆಂಡುಗಳ ಆಟ ಬಾಕಿ ಇನ್ನೂ ಕೂಡ ಉಳಿತಾ ಇದೆ. ಮತ್ತೆ ಲೆಫ್ಟಿ ಆಟಗಾರ ಅಂತಿಮ ಹಂತದ 14 ಎಸೆತ, 13 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಮತ್ತೆ ಕ್ಷೇತ್ರಕ್ಷಣ ಬದಲಾವಣೆಗಳು ಸಾಗ್ತಾ ಇದ್ದಾವೆ. ಗಾಳಿಯ ಬರಪರ ಒತ್ತಡ ಕೂಡ ಆಟಗಾರರಿಗೆ ಲಭಿಸಿದ್ರಿಂದ ಪಂದ್ಯ ಅದೇ ಯಾವ ರೀತಿಯಲ್ಲಿ ಸಮಾಪ್ತಿನ ಕಾಣುತ್ತೆ ಅಂತ ನೋಡಬೇಕಾಗಿದೆ. ನೆಟ್ಟ ನೇರ ಹೊಡೆತ, ಲಾಂಗ್ ಆಫ್ ವಿಭಾಗದಲ್ಲಿ ಕ್ಷೇತ್ರಕ್ಷಣೆ, ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ದಾರೆ. ಒಂದು ಓಟಗಳ ಸೇರ್ಪಡೆ, ತನ್ನ ಮೊತ್ತ 31ಕ್ಕೆ ತಲುಪ್ತಾ ಇದೆ. 12 ಓಟಗಳು ಬರಬೇಕಾಗಿದೆ 13 ಚೆಂಡುಗಳಲ್ಲಿ. ರೋಚಕ ಪಂದ್ಯ ಅಂಕದ ಒಳಭಾಗದಲ್ಲಿ ಅಂತಿಮ ಹಂತವನ್ನು ಕಾಡುವಂತಹ ಸಾಧ್ಯತೆಯನ್ನು ಪಡ್ಕೊಳ್ತಾ ಇದೆ. ಅದ್ಯಾವ ರೀತಿಯ ತೀರ್ಪು ಹಂತದ ದಾಖಲಾತಿಯನ್ನು ಕಾಡ್ತದೆ ಅಂತ ನೋಡಬೇಕಾಗಿದೆ. ಈ ಪರಿಸ್ಥಿತಿಯಲ್ಲಿ ಮಂಗಳವಾರ ಬೆಳಗಿನ ಅವಧಿಯಲ್ಲಿ ಕಂಡಿರ್ತಕ್ಕಂಥ ಪಂದ್ಯಾಕೂಟ ನಾಟ್ಔಟ್ ಅನ್ನುವಂಥ ತೀರ್ಪು ಬರ್ತಾ ಇದೆ. ಅಂತಿಮ ಹಂತದ 13 ಎಸೆತ 12 ಓಟಗಳು ಬರಬೇಕಾಗಿದೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ಮತ್ತೆ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕೇವಲ 6 ಓಟಗಳಿಗೆ ಅವಕಾಶ ಮಾಡಿಕೊಟ್ಟ 2 ವಿಕೆಟ್ ಅನ್ನು ಹರಿ ಪಡ್ಕೊಂಡ್ರು. ಅಂತಿಮ 12 ಎಸೆತ 12 ಓಟಗಳು ಬರಬೇಕಾಗಿದೆ. 12 ಬಾಲ್ಸ್ 12 ರನ್ಸ್ ರಿಕ್ವೈರ್ಡ್. 12ಕ್ಕೆ 12. ಒಂದು ಹಂತದಲ್ಲಿ ಮೊದಲ ಓವರ್ನಲ್ಲಿ 10 ಓಟವನ್ನು ದಾಖಲಿಸಿಕೊಂಡು ಅತ್ಯುತ್ತಮ ಆರಂಭವನ್ನು ದಾಖಲಿಸಿರ್ತಕ್ಕಂಥ ತಂಡ ಸಡನ್ಲಿ 2ನೇ ಓವರ್ನಲ್ಲಿ ನಿಖಿಲ್ ಒಂದು ಅತ್ಯುತ್ತಮ ಓವರ್ ದಾಖಲಿಸಿದರು. ಕೇವಲ 3 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ರಾಜ 2 ವಿಕೆಟ್ ಅನ್ನು ಪಡ್ಕೊಂಡು 3 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ನಿಖಿಲ್ 4ನೇ ಓವರ್ನಲ್ಲಿ ಮತ್ತೆ ಅತ್ಯುತ್ತಮ ಎಚ್ಚರಿಕೆಯನ್ನು ತೋರ್ಪಡಿಸಿದ್ರು. ಆ ಬಳಿಕ ಸೂರ್ಯ ಒಂದು ಉತ್ತಮ ಓವರ್ ದಾಖಲಿಸಿದ್ದಾರೆ. 6ನೇ ಓವರ್ನಲ್ಲಿ ಹರಿ 6 ಓಟಗಳಿಗೆ 2 ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಳ್ತಾರೆ. ಈ ಹಂತದಲ್ಲಿ 7ನೇ ಓವರ್ಗಾಗಿ ಮತ್ತೆ ರಾಜ ಸಾಲಿಗ್ರಾಮ 12 ಎಸೆತ 12 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 12 ಬಾಲ್ಸ್ 12 ರನ್ಸ್ ರಿಕ್ವೈರ್ಡ್. ಅರ್ಧಾಂಶ ಹೋದರೆ ಆಘಾತವನ್ನು ಕಂಡಂತ ತಂಡ. ಇದರ ಮುಂದಿನ ಪಂದ್ಯ ಶಾಂತ ಕ್ರಿಕೆಟರ್ಸ್ ಆನ್ ದ ಟಾಸ್ ಸೆಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್. ನೆಟ್ಟದರ ಹೊಡೆತ, ಬಿರುಸಿನ ಹೊಡೆತ, ಲಾಂಗ್ ಆಫ್ ಲಾಂಗ್ ಅಲ್ಲ,
ನಡುವೆ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ. ಪಂದ್ಯವನ್ನು ಒಂದು ಹಂತಕ್ಕೆ ಕೊಂಡು ಹೋಗುವಂತಹ ಸ್ಥಿತಿಯಲ್ಲಿರ್ತಕ್ಕಂಥ ತಂಡ. ಸಡನ್ಲಿ 7ನೇ ಮೊದಲ ಚೆಂಡಿನಲ್ಲಿ ರಾಜನಿಗನ್ನು ಬರಸಿನ ಸಿಕ್ಸರ್ ಕೂಡ ಲೆಫ್ಟ್ ಆಟಗಾರ ಮಣಿ ದಾಖಲಿಸಿದ್ದಾರೆ. 6 ಓಟಗಳ ಸೇರ್ಪಡೆ ಮುಖಾಂತರವಾಗಿ ಅಂತಿಮ 11 ಎಸೆತ. 6 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನ. 1 ಓಟಗಳ ಸೇರ್ಪಡೆ. ತಡ ಮೊತ್ತ 38ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 5 ಓಟಗಳ ಅನಿವಾರ್ಯತೆ. ಮತ್ತೆ 3ನೇ ಬಾರಿ ಕೇವಲ 5 ಓಟಗಳ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮಾತಾಡೋರ್ವಲ್ಲ ಸೇರ್ಪಡೆ. 9 ಎಸೆತ. 5 ಓಟಗಳ ಅನಿವಾರ್ಯತೆ ಪಂದ್ಯ. ಮತ್ತೆ ಪಂದ್ಯವನ್ನು ಉಳಿಸುವಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಪ್ರಕೃತಿ ಜಾನ್ಸನ್ ಆಟಗಾರರು. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. 8 ಎಸೆತ. 5 ಓಟಗಳು ಬರಬೇಕಾಗಿದೆ. 8ಕ್ಕೆ 5. ಸುಲಭದ ಪಂದ್ಯವನ್ನು ತಾವೇ ಕಷ್ಟ ಸಾಧನೆ ಮಾಡಿಕೊಳ್ತಾ ಇರ್ತಕ್ಕಂತಹ ಬಿಸಿಜಿ ಗಡಿಕಟ್ಟೆ. ಅಂತಿಮ ಹಂತದ 8 ಚೆಂಡುಗಳ ಆಟ ಬಾಕಿಡುತ್ತಾ ಇದೆ. ಕೇವಲ 5 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಮತ್ತೆ ಓಟವನ್ನು ದಾಖಲಿಸುವಂತಹ ಪ್ರಯತ್ನದ ನಡುವೆ ರನೌಟ್ ರೂಪದಲ್ಲಿ ಮತ್ತೆ 10ರ ಆಘಾತವನ್ನು ಕಂಡುಕೊಂಡ್ರು. ಸಿಕ್ಸರ್ ಮತ್ತು 1 ಓಟಿಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ಸಡನ್ಲಿ ಆಗಿ ರಾಜ ಒಂದು ಅನುಭವದ ಆಟ ಮತ್ತೆ ಪಂದ್ಯವನ್ನು ಉಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಕೊನೆಯ ಚೆಂಡು ಈ ಹಂತದಲ್ಲಿ ಬಾಕಿ ಉಳಿತಾ ಇದೆ. ಅಂತಿಮ ಹಂತದ 7 ಎಸೆತ. 5 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 7 balls 5 runs ರಿಕ್ವೈರ್ಡ್. ಶೋಯಬ್ ಹೊಸ ಆಟಗಾರ. 20 ಓಟಗಳಿಂದ ಸ್ಟ್ರೈಕ್ ರೋಟರ್ ಮಾಡಿದ್ರು ಕೂಡ ಜಯಿಸಬಲ್ಲಂತ ಸಾಮರ್ಥ್ಯದ ಪಂದ್ಯವನ್ನು ತಾವೇ ಕಷ್ಟ ಸಾಧ್ಯ ಮಾಡಿಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ ರಾಜ ಅನುಭವವನ್ನು ಹೊರಗೆ ಹಚ್ಚುವಂತಹ ಪ್ರಯತ್ನ ಮಾಡಿದ ಅಂಕಗಳ ಭಾಗದಲ್ಲಿ ಸತತ 3 ಡಾಟ್ ಬಾಲ್ಗಳು ಬರ್ತಾ ಇದ್ದಾವೆ. ಅಂತಿಮ 1 ಚೆಂಡು ಇನ್ನೂ ಕೂಡ ಬಾಕಿ ಉಳಿತಾ ಇದೆ 7ನೇ ಓವರ್ನಲ್ಲಿ. ಅಲ್ಲೇ ಇಡಿ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ 6 ಎಸೆತ. ಜಯಕ್ಕಾಗಿ 5 ಓಟಗಳು ಬರಬೇಕಾಗಿದೆ. ಸುಲಭದ ಪಂದ್ಯವನ್ನು ತಾವೇ ಕಷ್ಟ ಸಾಧ್ಯ ಮಾಡಿಕೊಳ್ತಾ ಇರ್ತಕ್ಕಂಥ ಬಿಸಿಜಿ ಗಡಿಕಟ್ಟೆಯ ತಂಡ. ಒಂದು ಹಂತದಲ್ಲಿ 12ಕ್ಕೆ 12, ಆ ಬಳಿಕ 10ಕ್ಕೆ 5, ಸದ್ಯ 6ಕ್ಕೆ 5. ಕೊನೆಯವರೆಗಾಗಿ ಮತ್ತೆ ಹರಿಯನ್ನು ಪರಿಚಯಿಸಿರ್ತಕ್ಕಂಥ ತಂಡ
5 ಓಟಗಳ ಅನಿವಾರ್ಯತೆ ಪಂದ್ಯ. 5 ರನ್ಸ್ ರಿಕ್ವೈರ್ಡ್. ಅದ್ಯಾವ ರೀತಿಯಲ್ಲಿ ಪಂದ್ಯ ಮುಕ್ತಾಯವನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. 7ನೇ ಓವರ್ ಮೊದಲ ಚೆಂಡಿನಲ್ಲಿ ಸಿಕ್ಸರ್ ದಾಖಲಿಸಿ ಬಂದಾಡದ ಚಿತ್ರವನ್ನೇ ಬದಲಾಯಿಸಿರ್ತಕ್ಕಂಥ ಮಣಿ ಮತ್ತೆ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಂತಿಮ ಎಸೆತ. 5 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಸತತ ಕ್ಷೇತ್ರ ರಕ್ಷಣೆ ಬದಲಾವಣೆಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಹರಿ ನಮಸ್ಕಾರಕ್ಕೆ ಭಾಗದಲ್ಲಿ ಮಣಿ ಸ್ಟ್ರೈಕ್ ಅನ್ನು ಪಡ್ಕೊಂಡಿದ್ದಾರೆ. ರೋಚಕ ರೋಮಾಂಚನಕಾರಿ ಪಂದ್ಯ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಐದು ಎಸೆತ, 5 ಓಟಗಳು ಬರಬೇಕಾಗಿದೆ. ಮತ್ತೆ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಸಡನ್ಲಿ ಒತ್ತಡಕ್ಕೆ ಸಿಲುಕ್ತಾ ಇರ್ತಕ್ಕಂಥ ಬಿಸಿಜಿ ಗಡಿ ಕಟ್ಟೆಯ ತಂಡ ಸುಲಭವಾಗಿ ಜಯಿಸಬಲ್ಲಂತ ಪಂದ್ಯ ತಾವೇ ಎದುರಾಳಿಗಳಿಗೆ ಒಪ್ಪಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ತಮರದ ಹೊಡೆತ. ಡೀಪ್ ಕವರ್ ಪಾಂಡಿ ಬಾಗಿಲ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 2 ಓಟಗಳ ಸೇರ್ಪಡೆ. ಅಂತಿಮ ಹಂತದ 3 ಎಸೆತ, 3 ಓಟಗಳು ಬರಬೇಕಾಗಿದೆ. 3ಕ್ಕೆ 3. ಮತ್ತೆ ಹರಿ ಬಹಳಷ್ಟು ತಮರದ ಹೊಡೆತ. ಡಿಪಕ್ಷ ಕವರ್ಸಿ ಭಾಗದಲ್ಲಿ ಒಂದು ಅತ್ಯುತ್ತಮ ಹೊಡೆತವನ್ನು ದಾಖಲಿಸಿದ್ರು. ಬೌಂಡ್ರಿ ಅಡ್ಡಾಯಿಸಿದ್ದಾರೆ. 3ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನದ ನಡುವೆ ಪಂದ್ಯ ಸರಿ ಸಮಾನಗೊಳ್ತಾ ಇದೆ. ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಲೆಫ್ಟಿ ಮಾಡಿಯ ಒಂದು ತಪ್ಪು ಇವಾಗ ಮತ್ತೆ ಒತ್ತಡಕ್ಕೆ ಸಿಲುಕ್ತಾ ಇದೆ. ಅಲ್ಲಿ ಬೌಂಡ್ರಿ ಚೆಕಿಂಗ್ ಆಗಿ ತಡಂಪರ್ ಸೂಚನೆ ರವಾನಿಸಿದ್ದಾರೆ. ಸೇಫ್ ಅನ್ನುವಂತ ಸುರಕ್ಷಿತ ಕ್ಷೇತ್ರರಕ್ಷಣೆ ಅನ್ನುವಂತ ಸೂಚನೆ ಬರ್ತಾ ಇದೆ. ಬೌಂಡ್ರಿ ಇಲ್ಲ, ಕೇವಲ 2 ಓಟಗಳ ಸೇರ್ಪಡೆ. ಪಂದ್ಯ ಸಮಬಲ. ಅಂತಿಮ ಹಂತದ 2 ಎಸೆತ, 1 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಮಂಡ್ರಿ ಪ್ರವೀಣ ಇಲ್ಲಿ ಅದೇನನ್ನು ಮಾಡ್ತಾರಂತ ನೋಡ್ಬೇಕಾಗಿದೆ. ಕೇವಲ 2 ಚೆಂಡು, 1 ಓಟಗಳು ಬರಬೇಕಾಗಿದೆ. ಪಂದ್ಯ ಸಮಬಲ. ಮತ್ತೆ ಹರಿ ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ 1 ಎಸೆತ, 1 ಓಟಗಳು ಬರಬೇಕಾಗಿದೆ. 1ಕ್ಕೆ 1. ಯಾವುದೇ ರೀತಿಯ ಪ್ಲೇಯರ್ಗಳಿಗೆ ಥರ್ಡ್ ಅಂಪೈರ್ ಸೂಚನೆ ಇರೋದಿಲ್ಲ. ಓನ್ಲಿ ಫಾರ್ ನಿರ್ಣಾಯಕರಿಗೆ ಮಾತ್ರ ಇರ್ತದೆ. ದಯಮಾಡಿ ಗಮನದಲ್ಲಿ ಇಟ್ಕೊಳ್ಬೇಕು ಎಲ್ಲ ಆಟಗಾರರು. ಅಂಪೈರ್ಸ್ ಕಾಲ್ ಮಾತ್ರ ಥರ್ಡ್ ಅಂಪೈರ್ ಡಿಸಿಷನ್ ಇರ್ತದೆ.
ಕೊನೆಯ ಒಂದೇ ಸತ ಒಂದೋಟಗಳು ಬರಬೇಕಾಗಿದೆ. ರೋಚಕ ರೋಮಾಂಚನಕಾರಿ ಪಂದ್ಯವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿರ್ತಕ್ಕಂಥ ಪ್ರಕೃತಿ ಜಾನ್ಸನ್ ತಂಡ. ಹೋರಾಟದ ಪಂದ್ಯ. ಕೊನೆಯ ಒಂದು ಚೆಂಡು ಹರಿ ಮತ್ತೆ ಹೋದರೆ ಆಘಾತವನ್ನು ಕಂಡುಕೊಂಡ್ರು. ಗತಿ ಪರಿವರ್ತನೆ ಹೋದರೆ ಆಘಾತವನ್ನು ಕಂಡುಕೊಂಡ್ರು. ಮುಖಾಂತರವಾಗಿ ಪಂದ್ಯ ಸಮಬಲ ಸರಿಸಮಾನಗೊಳ್ತಾ ಇದೆ. ಮುಖಾಂತರವಾಗಿ ಪಾಯಿಂಟ್ ಶೇರ್ ಇರ್ತದೆ ಎರಡೂ ತಂಡಗಳಿಗೆ ಕೂಡ. ಅಲ್ಲಿ ಫ್ರೆಂಡ್ಸ್ ಆಟಗಾರರೇ, ಅದೇ ಡಗೌಟ್ ಅಲ್ಲ, ಒಂದು ಇಲ್ಲಿ ಡಗೌಟ್ ಇದೆ, ಬಳಸ್ಕೊಳ್ಳಿ. ತೊಂದರೆ ಇಲ್ಲ. ನಿಮ್ಗೆ ಅದೇ ಡಗೌಟ್ ಬೇಕು ಅನ್ನೋದಾಗಿದ್ರೆ ಸೋನು ಪೂಜಾರಿ ಅದನ್ನು ಯೂಸ್ ಮಾಡ್ಕೊಳ್ಳಿ, ಅಭ್ಯಂತರ ಇಲ್ಲ. ಅದೇ ಡಗೌಟ್ ಯೂಸ್ ಮಾಡ್ಕೊಳ್ಳಿ. ಈ ಒಂದು ಪಂದ್ಯ ರೋಚಕ ಟೈಯನ್ನು ಕಂಡಿರೋದ್ರಿಂದ ಪ್ರಕೃತಿ ಜಾನ್ಸನ್ಗೆ ಒಂದಂಕ ಹಾಗೂ ಗಡಿಕಟ್ಟೆಗೆ ಒಂದಂಕವನ್ನ ಸಮಾನವಾಗಿ ನೀಡಿದ್ದೇವೆ. ಅಂದ್ರೆ ಪಾಯಿಂಟ್ ಶೇರ್ ಆಗಿದೆ.